ಸೊಕ್ಕ ನನಗಲ್ಲ, ನಿಮ್ಮ ಮಮ್ಮಿಗೆ ಐತಿ ಸೊಕ್ಕ. ಅವ್ರು ಹೇಳೋರೆ ಮಾತಾಡು. ಇಲ್ಲ, ನಾವು ಓದಿರ್ತೀನಿ, ಮಾತಾಡಲ್ಲ, ನಾ ಓದಿರ್ತೀನಿ. ಹೋಗ್ತಾರ ಅಂತ ತಿಳ್ಕೊಂಡ್ ಬಿಟ್ಟಿದ್ದ. ಯಾರು ಹೋಗ್ತಾರ? ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಇವತ್ತು ಮಸ್ತ್ ಆ್ಯಂಡ್ ಜಬರ್ದಸ್ತ್ ಪ್ರ್ಯಾಂಕ್ ತೊಗೊಂಡಿದ್ದೀನಿ. ಅದು ಏನು ಪ್ರ್ಯಾಂಕ್ ಅಪ್ಪ ಅಂತಂದ್ರೆ ಅವ್ರ ಮಮ್ಮಿ ಅಂದ್ರೆ ಅಜ್ಜಿಯರಿಗೆ ನಾನು ಕೆಟ್ಟದಾಗಿ ಬೈಯೋದಾಗಲಿ ನಿಮ್ಮ ಮಮ್ಮಿ ಹಂಗದಾರ ಹಿಂಗದಾರ ಅಂತೇಳಿ ಅವ್ನ ಮುಂದೆ ಬೈತೀನಿ. ಅವ್ನ ರಿಯಾಕ್ಷನ್ ನೋಡೋಣ ಅಂತ. ಈಗ ಸದ್ಯಕ್ಕೆ ಮನೆ ಒಳಗಿಲ್ರಿ, ಹೊರಗೆ ಹೋಗ್ಯಾನ ಏನೋ RC ಬುಕ್ ಸಲುವಾಗಿ. ನಾನು ಈಗ ರೆಡಿಯಾಗಿ ಮಾಲಿಗೆ ಹೋಗ್ಬೇಕು. ಸ್ವಲ್ಪ ಶಾಂಪು ತೊಗೊಂಬರೋದೈತಿ ಆ್ಯಂಡ್ ಹಾಗೆ ನಾನು ಐಟಮ್ಸ್ ತೊಗೊಂಬರೋದವು. ನಾವು ಆ್ಯಸ್ ಯೂಶುವಲ್ ಡೈಲಿ ಲಾಗ್ ಮಾಡತ್ತಾನ. ಅಂದ್ರೆ ಮೊನ್ನೆ ರೀಸೆಂಟಾಗಿ ಲಾಗ್ದಾಗ ನಾವು ಹೇಳಿರಲ್ಲ ಲಾಗ್ ಮಾಡ್ತೀವಿ ಅಂತ ಹೇಳಿ, ಡೈಲಿ ಲಾಗ್ ಲಾಗ್ ಮಾಡ್ತಿರ್ತಾನೆ. ಸೊ ಲಾಗ್ ಮಾಡ್ಕೋತಾ ನಾನು ಟಾಪಿಕ್ ತೆಗಿತೀನಿ. ಅವ್ನ ರಿಯಾಕ್ಷನ್ ನೋಡೋಣ. ಅವ್ರ ಮಮ್ಮಿಗೆ ನಾನು ಬೈಲಿಕ್ಕತ್ತಾನೆ, ಹೆಂಗೆ ಮಾಡ್ತಾನೆ, ಯಾವ ಥರ ಫೇಸ್ ಒಳಗೆ ರಿಯಾಕ್ಷನ್ ಬರುತ್ತೆ ಅಂತ ಹೇಳಿ. ಐ ಹೋಪ್ ಈ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಲಿ. ಇನ್ನೂ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಆ್ಯಂಡ್ ಈ ಪ್ರ್ಯಾಂಕ್ ಫುಲ್ ಎಂಡ್ವರೆಗೂ ನೋಡಿರಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಆ್ಯಂಡ್ ಮಸ್ತ್ ಮಜಾ ಬರುತ್ತೆ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೂ. ಐ ಹೋಪ್ ಈ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಲಿ ಅಂತ ಬಿಡ್ಕೊಳತ್ತೀನಿ. ಫಸ್ಟ್ ಟೈಮ್ ನಾನು ಈ ಪ್ರ್ಯಾಂಕ್ ಮಾಡ್ಲಿಕ್ಕತ್ತಿದ್ದೆ, ಒಟ್ಟೆ ಮಾಡಿಲ್ಲ ನಾನು ಈ ಥರ ಪ್ರ್ಯಾಂಕ್. ಸೊ ಪ್ಲೀಸ್ ನೀವೆಲ್ಲರೂ ಸಪೋರ್ಟ್ ಮಾಡಿರಿ, ಓಕೆ ರೀ. ಈಗ ನಾನು ಮಾಲಿಗೆ ಹೋಗ್ತೀನಿ, ರೆಡಿ ಆಗೀನಿ ಈಗ. ಸೊ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಂತ ಹೇಳಿ ನಾನು ಇಲ್ಲೇ ಸ್ಟಾರ್ಟ್ ಮಾಡಿದೆ ಮನೆಯೊಳಗೆ. ಯಾಕಂತಂದ್ರೆ ಅಲ್ಲಿ ಮಾಲ್ದಾಗ ಫುಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಭಾಳ ವೈಸ್ ಇರುತ್ತೆ. ಸೊ ಹಾಗಾಗಿ ನಾನು ಇಲ್ಲೇ ಇಂಟ್ರೊಡಕ್ಷನ್ ಕೊಟ್ಟೀನಿ. ಬರೀ ಈಗ ಮಾಲಿಗೆ ಹೋಗಿ ನಾನು ಸ್ವಲ್ಪ ಶಾಂಪು ತೊಗೊಂಬರೋದೈತಿ. ತೊಗೊಂಬಂದು ನೋಡೋಣಂತ ಯಾವ ಥರ ಡೇ ಹೋಗುತ್ತೆ ಅವನ ಜೊತೆ, ಯಾವ ಥರ ಯಾವಾಗ ಮಾತಾಡ್ತೀನೋ ಗೊತ್ತಿಲ್ಲ. ಬರೀ ಚಲೋ ಗೈಸ್ ಮಾಲಿಗೆ ಬಂದೆ, ಈಗ ನಡ್ಕೋತ ಬಂದೆ ನಾನು. ಇಲ್ಲಿ ಮಾಲಿಗೆ ಬಂದೇನಿ ರೀ. ಹೋಗೋಣಂತ ಮಾಲ್ ಒಳಗೆ ನನ್ನ ಬ್ರ್ಯಾಂಡ್ ಸಿಕ್ಕರೆ ಚಲೋ, ಬ್ರ್ಯಾಂಡ್ ಸಿಗ್ಲಿಕ್ಕಂದ್ರೆ ನೋಡೋಣಂತ. ಹೋಗ್ಬರ್ರಿ, ಎಂಟ್ರ್ ಆಗೋಣಂತ. ಇನ್ನೂ ಇಲ್ಲೇ ಅದೀನಿ ನಾನು. ಇವು ಫ್ಲವರ್ಸ್ ನೋಡ್ರಿ ಎಷ್ಟು ಚಂದ ಅದಾವಲ್ಲ, ಅಲ್ಲದ ನೋಡು ಎಷ್ಟು ಚಂದ ಬೆಳೆಸಿರ್ತಾರೆ ಇವರು. ನಮ್ಮ ಮನ್ಯಾಗ ಬೆಳ್ಸಕ್ಕೆ ಆಗಂಗಿಲ್ಲ ರೀ ಹಿಂಗತ್ತೆ. ನೋಡಿರಿ ಫ್ಲವರ್ಸ್ ಎಷ್ಟು ಚಂದ ಅದಾವ ನೋಡಿರಿ, ಹಂಗೆ ಚಂದ ಅದಾವ. ಇವು ಮಲ್ಲಿಗೆ ಹೂವು ಅನ್ಸತ್ತೀವಿ, ಇಲ್ಲದಾವಲ್ಲ ಮಲ್ಲಿಗೆ ಹೂವು ಅನ್ಸುತ್ತೆ. ನೀವು ಹೋಗೊಂಬರ್ರಿ ಮಾಲ್ದಾಗ ನೋಡೋಣಂತ, ಶಾಂಪು ತೊಗೊಂಬರೋದಂತ. ಸಿಕ್ಕರೆ ಚಲೋ, ಸಿಗ್ಲಿಕ್ಕಂದ್ರೂ ಚಲೋ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಸೊ ಮುಂಜಾನೆ ವ್ಲಾಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀರಿ, ಬಟ್ ಮುಂಜಾನೆ ವ್ಲಾಗ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ನಾನು ಫೋನ್ ಬಿಟ್ಟೋಗಿದ್ದೆ. ಆ್ಯಕ್ಚುಲಿ ಒಂದು ಸ್ವಲ್ಪ ಕೆಲಸ ಇದ್ರಪ್ಪ, ನಂದು RC ಬುಕ್ ಸ್ವಲ್ಪ ಕೆಲಸ ಇತ್ತು. RC ಒಳಗೆ ಏನು ಮಾಡ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ರೆ. ಸೊ ಹಂಗಾಗಿ ನಂದು ಇನ್ಶೂರೆನ್ಸ್ ಕೂಡ ನನ್ನ ಹೆಸರಲ್ಲಿ ಟ್ರಾನ್ಸ್ಫರ್ ಆಗಲೈತಿ ಹುಲ್ಲುಗಳಲ್ಲಿ. ಸೊ ಹಿಂಗಾಗಿ ನನ್ನ ಹೆಸರಲ್ಲಿ ಇನ್ಶೂರೆನ್ಸು ಟ್ರಾನ್ಸ್ಫರ್ ಆಗಲಾಗೈತಿ. ಸೊ ಅದಕ್ಕೆ ನಾನು ಮುಂಜಾನೆ ಹೋಗಿದ್ದೆ, ಮೊಬೈಲ್ ಬಿಟ್ಟು ಹೋದೆ ನಾನು. ಸೊ ಲಕ್ಷ್ಯ ಇರಲಿಲ್ಲ ನನಗೆ. ಸೊ ಅಮ್ಮವ್ರಿಗೆ ಏನು ಪ್ರಾಬ್ಲಮ್ ಗೊತ್ತೇನು ರೀ, ಅಮ್ಮ ಮುಂಜಾನೆ ನನ್ನ ಜೊತೆ ಮಾತಾಡಕತ್ತಿಲ್ಲ. ಯಾಕೆ ನನಗೆ ಗೊತ್ತಿಲ್ಲ. ಈಗ ಮಮ್ಮಿ ಕೇಳಿದೆ, ಆಕಿ ಮಾಲಿಗೆ ಹೋಗ್ಯಾಳತ್ತಂದ್ರೆ ಅದು ನಡ್ಕೋತ ಹೋಗ್ಯಾಳ್ರಿ. ನಾ ಬೈಕ್ ತೊಗೊಂಡೋಗಿದ್ದೆ, ಇಲ್ಲಿ ನೋಡ್ರಿ ಬೈಕಲ್ಲಿ ನಿಂತೈತಿ ಸ್ಕೂಟಿನಂದ. ನಾ ಬೈಕ್ ತೊಗೊಂಡೋಗಿದ್ದೆ. ಆಕಿ ಒಟ್ಟೆ ಯಾವತ್ತು ನಡ್ಕೋತ ಹೋದಾಕೆ ಅಲ್ಲೇ ಅಲ್ಲ. ಹಂಗೇನ್ರಿತಪ್ಪ, ನಾನು ಫೋನ್ ಮಾಡಿ ನೀ ಬರ್ತಿಲ್ಲ ಬಾ ಅಂತ ಹೇಳ್ತಿದ್ಲು. ನನಗೆ ಅರ್ಜೆಂಟ್ ನನಗೆ ಹೋಗೋದೈತಿ ಬಾ ಅಂತ ಹೇಳ್ತಿದ್ಲು. ಬಟ್ ಆಕಿ ಒಟ್ಟೆ ಬಂದೇ ಇಲ್ರಿ. ಆಕಿ ಹಿಂದಿರಿಪ್ಪ ಮೊದಲು ಸ್ವಲ್ಪ AC ಚಾಲು ಮಾಡ್ತೀನಿ ಅಂತ. ಯಪ್ಪ ಕೆಟ್ಟ ಶೆಕಿ ಆಗಾಕತ್ತೈತ್ರಿ. ಹಾಂ ಅನ್ನಂಗೆ ಸೌಂಡ್ ಬರ್ತೈತಿಲ್ರಿಪ್ಪ ನಿಮಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ. ಎಸ್ ಅನ್ನಂಗೆ ಒಟ್ಟೆ ಹಿಂಗೆ ಯಾವತ್ತು ಹಿಂಗೆ ಮಾಡಿಲ್ರಿ. ಆಕಿ ನಡ್ಕೋತ ಹೋದಾಕಿನಲ್ಲ, ಇವತ್ತು ಏನು ಮಾಡಲಪ್ಪ ಅಂದ್ರೆ ನಡ್ಕೋತ ಹೋಗ್ಯಾಳ. ನಾ ಸ್ಕೂಟಿ ಹೋಯ್ತು, ನನಗೆ ಏನೂ ಹೇಳಿಲ್ರಿ. ಆಕಿ ನಾ ಹೊಂಟಿ ನೀನು ಹೋಗೋದೈತಿ, ಸ್ಕೂಟಿ ಬಿಟ್ಟು ಹೋಗತ್ತೆ ಒಟ್ಟೆ ಹೇಳಿಲ್ಲ. ಅದಕ್ಕೆ ಈ ಟ್ಯಾಕ್ಸ್ ಸಿಟ್ ಮಾಡ್ಕೊಂಡು ನನಗೆ ಗೊತ್ತಾಗಲಾಗೈತಿ. ಸೊ ನೋಡೋಣ ಬರ್ರಿ, ಲಾಗ್ ಹತ್ರ ಸ್ಟಾರ್ಟ್ ಮಾಡೀನಿ. ಅಕ್ಕಿ ಎಲ್ಲಿ ಮೊಲಿಗೆ ಹೋಗ್ಯಾಳತ್ತ, ಏನೋ ತರೋದೈತೆ ಅಂದ್ರೆ ಮಮ್ಮಿ ಏನೋ ಶಾಂಪು ತರಕ್ಕೆ ಏನೋ ಹೋಗ್ಯಾಳತ್ತಂದಾರೆ. ಸೊ ನೋಡ್ರಿ ಎಲ್ಲಿಂದ ಪಿಕ್ ಮಾಡ್ತೀನಿ. ಫೋನ್ ಮಾಡಕತ್ತೀನಿ, ಫೋನು ಎತ್ತಲಾಗ್ಯಾಳ. ಅವಾಗಿನ ಫೋನ್ ಟ್ರೈ ಮಾಡೀನಿ, ಫೋನು ಎತ್ತಲಾಗ್ಯಾಳ. ಸೊ ಅಲ್ಲೇ ಇದ್ಲಪ್ಪ ಅಂದ್ರೆ ಅಲ್ಲೇ ಕರ್ಕೊಂಡು ಬರೋಮು, ಅಥವಾ ಬರ್ತಿಲ್ಲ ದಾರ್ಯಾಗಿದ್ಲಪ್ಪ ಅಂದ್ರೆ ದಾರಿಗಿನ ಕರ್ಕೊಂಡು ಬರೋಣತ್ತೆ. ನೋಡ್ರಿ ಹೋಗೋಣತ್ತೆ. ಈಗ ಬಂದೇವಿ ಒಳಗೆ ನೋಡ್ಲಿಕ್ಕತ್ತೀನಿ, ಶಾಂಪು ಹುಡ್ಕಾಡಾಕ್ತೀನಿ ಎಲ್ಲೈತಂತೇಳಿ. ಹಂಗೆ ಡ್ರೆಸ್ಸು ನೋಡೋಣಂತ. ಇಷ್ಟ ಆದರೂ ತೊಗೋತೀನಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಿ ಒದರ್ಲಿ ಕತ್ತಾರ ನನ್ನ ಸೌಂಡ್ ಕೇಳ್ಸಂಗಿಲ್ಲ ಅನ್ಸುತ್ತೆ. ನೋಡಿ ಯಾವ ಡ್ರೆಸ್ ಅಂತ ಹೇಳಿ ಒದರ್ಲಿ ಕತ್ತಾರಿಪ್ಪ ಇವರು. ಶಾಂಪೂ ಸೆಕ್ಷನ್ಗೆ ಬಂದೆ ರೀ. ಇವು ಬೇರೆ ಅದಾವೆ ಶಾಂಪೂ, ಇಲ್ಲಿ ಈ ಥರ ಇದ್ದಿದ್ದು. ನನಗೆ ಬೇಕಾಗಿತ್ತು ಬ್ಯಾರೆ, ಬಟ್ ಇಲ್ಲಿ ಬ್ಯಾರೆನೇ ಐತಿ. ಇದು ಐತಿ, ಇದು ಅಂತ ಭಾಳ ಅದಾವೆ. ಸೊ ನೋಡಿ ಆ ಕಡೆ ಬೇರೆ ಕಡೆ ಇದ್ರೆ ತೊಗೊಂಡಂತ, ಇಲ್ಲಾಂದ್ರೆ ಇಲ್ಲ. ನೋಡ್ಲಿಕ್ಕೆ ಹುಡ್ಕಾಡಾಕ್ತೀನಿ. ಶಾಂಪೂ ಐತೆ ನೋಡಿ, ಇದು ಆಯಿಲ್ ಸೆಕ್ಷನ್. ಆ ಕಡೆ ಶಾಂಪೂ ಸೆಕ್ಷನ್ ಇಲ್ಲ ರೀ. ಒಂದು ಕೆಲಸ ಮಾಡೋಣ ರೀ, ಈಕಿಗೆ ಫೋನ್ ಮಾಡೋಣ, ನೋಡೋಣ ಆಕಿ ಏನು ಫೋನ್ ಎತ್ತಾಳೋ ಇಲ್ಲೋ. ತವಾಗಿನ ಟ್ರೈ ಮಾಡತ್ತೀನಿ. ಫೋನ್ ಮಾಡಕತ್ರ ಒಟ್ಟು ಫೋನ್ ಎತ್ತಕ್ಕೆ ರೆಡಿ ಇಲ್ರಿ ಆಕಿ. ಫೋನ್ ಮಾಡತ್ತೀನಿ, ನೋಡೋಣ ಫೋನ್ ಎತ್ತಾಳೋ ಇಲ್ಲೋ ಅಂತೇಳಿ. ಇದೊಂದು ರೀ ಪಟ್ಟ ಹತ್ತದಿಲ್ಲ ಫೋನ್. ಫೋನ್ ಎತ್ತಕ್ಕೆ ರೆಡಿ ಇಲ್ರಿ. ನೋಡಿದ್ರಿ ಫೋನ್ ಕಟ್ ಮಾಡತ್ತಾಳೆ. ಏನು ಗೊತ್ತಿಲ್ಲ ನನಗೆ, ಯಾಕೆ ಸಿಟ್ಟ ಎದಕ್ಕೆ ಸಿಟ್ ಮಾಡ್ಕೊಂಡಾಳ, ಏನು ಒಟ್ಟೆ ಅರ್ಥ ಆಗಲಾಗೈತಿ. ಮತ್ತು ಒಬ್ಬಳೆ ಹೋಗ್ಯಾಳ್ರಿ, ನನಗೆ ಕರೆದಿಲ್ಲ ಫಸ್ಟ್ ಟೈಮ್. ಆಕಿ ಇಲ್ಲ ಗಾಡಿ ಇಲ್ಲ ಒಟ್ಟೆ ಹೋಗೋದಿಲ್ಲಕಿ.
ಬೈಕ್ ಅದು ಬಿಟ್ಟು ಹೊಟ್ಟೆ ಹೋಗಿರೋದಿಲ್ಲ ಅಂದ್ರೊಳಗೆ ಇವತ್ತು ಬೈಕ್ ಬಿಟ್ಟು ಹೋಗ್ಯಾಳ ನಡ್ಕೋತ ಹೋಗ್ಯಾಳೆ ಮಾಲ್ಗೆ, ಅದು ಇಂಥ ಬಿಸಿಲಾಗ. ಅದೇ ಗೊತ್ತಾಗ್ಲೈತಿ ಅದಕ್ಕೆ ಇಟ್ಟು ಸಿಟ್ಟು ಮಾಡ್ಕೊಂಡಾಳೋ ಏನೋ. ಬರ್ರಿ ನೋಡೋ. ಮತ್ತು ಯೂಶ್ವಲಿ ನಾವು ಬರೋ ರೂಟಿಗೆ ಓದ್ತಿದ್ರಿ ನನಗೆ. ಯೂಶ್ವಲಿ ನಾವು ಹಂಗೆ ಹೋಗ್ತೀವಿ, ಆಕೆ ಹಂಗೆ ಬರ್ತಿರ್ತಾಳೆ. ಎದಕ್ಕೆ ಸಿಟ್ಟು ಗೊತ್ತಾರೋ ಏನೋ ಒಂದು ಗೊತ್ತಾಗೋದಿಲ್ಲ ರೀ. ಒಮ್ಮಿಂದ ಮೇ ಸಿಟ್ಟು ಬರ್ತಿರ್ತಾವ ರೀ, ಒಮ್ಮಿಂದ ಮೇಲೆ ಆಗ್ತಿರ್ತಾರೆ, ಏನೂ ಅರ್ಥನೇ ಆಗೋದಿಲ್ಲ. ಗೈಸ್ ಎಲ್ಲ ಕಡೆ ಹುಡುಕ್ಯಾಡಿದೆ ರೀ, ಶಾಂಪೂ ಸಿಗಲಿಲ್ಲ. ನನ್ನ ಬ್ರ್ಯಾಂಡ್ ಇಲ್ಲೇ ಇಲ್ಲ, ಎಲ್ಲ ಬ್ರ್ಯಾಂಡ್ ಅದಾವು, ನನ್ನ ಬ್ರ್ಯಾಂಡೇ ಇಲ್ಲ ಅಲ್ಲಿ. ಹಾಗಾಗಿ ತೊಗೊಂಡು ಬರಲಿಲ್ಲ ಏನು, ಹಾಗೆ ಬಂದೆ. ಅಯ್ಯೋ ಕಾರ್ ಗಾಡಿ ಇದು ತೊಗೊಂಡ ಇಲ್ಲಿ ಯಪ್ಪ. ಮೋಸ್ಟ್ಲಿ ಅಜ್ಜಿ ಹೇಳಿರ್ಬೇಕು ಅನ್ಸುತ್ತೆ ರೀ, ನಾ ಇಲ್ಲದೀನಿ ಅಂತ ಹೇಳಿ ಕಾರ್ ಗಾಡಿ ತೊಗೊಂಬಂದನವ. ಅಯ್ಯಪ್ಪ ಹಿಂಗೆ ಹೆಂಗೆ ಗೊತ್ತಾಯ್ತು, ಇಲ್ಲಾಗ ಬಂದ ಅನ್ಸಿಲ್ಲ. ಇಲ್ಲೇ ಅದ ನೋಡ್ರಿ, ಬರಾಕತ್ತಾವ ನೋಡ್ರಿ. ಸುಬ್ಬಿ ಇಲ್ಲೇ ಅದಾಳ, ಇಲ್ಲೇ ಬರತ್ತಾಳ ನೋಡಿದ್ರಿ. ನಾನು ನಿಮಗೆ ತೋರ್ಸಕ್ಕೆ ಆಗೋದಿಲ್ಲ ನಿಮ್ದು ರೀ. ಬಂದನ್ರಿ. ಏ ಬಾ ಹೊಂಟಾಳ್ರಿ ಸುಬ್ಬಿ. ಇಲ್ಲಿ ಮಕ್ಳಂತ ತೆಗಿಯಕ್ಕೆ ಬರುದಿಲ್ಲಲ್ಲ. ಎಲ್ಲೋಗಿದ್ದಿ? ಏನ್ಲಿ ಮಾತೇ ಇಲ್ಲ ಕತಿಲ್ಲ. ಗಾಡಿ ಬಿಟ್ಟು ಹೆಚ್ಚಿನಿ ಇವತ್ತು ನೀನು ಮನಗಂಡಾತಪ್ಪ. ಓಯ್ ಚಿನಿ ಏ ಮಕ್ಕಡಿ, ಏನು ಮುಂಜಾನೆ ಮಾತಿಲ್ಲ ಕತಿಲ್ಲ, ಏನು ಸುದ್ದಿ ಏನಾಗೈತಿ ಹೇಳ್ರಿ ಹೇಳೆ. ಏಪ್ಪ ಅದೇ ಚಿನಿ ಅಲ್ಲ ಯಾಕೆ ಇಟ್ಟೇಕ ಹೋಗಿದ್ದೆ ಹೇಳ್ತೀನಿ. ಮುಂಜಾನೆ ಮಾತು ಹಂಗೆ ಹೋದಿ, ಟಿಫನ್ ಕೊಡ್ಬೇಕಾದ್ರೂ ಮಾತಾಡಿಲ್ಲ ಏನಿಲ್ಲ. ಸುದ್ದಿ ಎಲ್ಲೋಗಿದ್ದಿ, ಏನು ತರಕ್ಕೆ ಹೋಗಿದ್ದಿ? ನನಗಂತ ಯಾರು ಸಪೋರ್ಟಿವ್ ಅದಾರ ಹೇಳು. ಹಾಂ ಸಪೋರ್ಟಿವ್ ಯಾರಾದ್ರ ಅಂದ್ರೆ ಎದ್ರ ಸಲುವಾಗಿ ಸಪೋರ್ಟಿವ್? ಎದ್ರ ಸಲುವಾಗಿ ಸಪೋರ್ಟಿವ್ ಬೇಕಲಿ ನಿನಗೆ? ನನಗೆ ಯಾರು ಅದಾರ? ಗಾಡಿ ಬಿಟ್ಟು ನಡ್ಕೋತ ಯಾರು ಬಾಂದ್ರಿ ನಿನಗೆ? ನಾ ಹೇಳ್ಬೇಕಿಲ್ಲ ಮತ್ತೆ ನನಗೆ. ನಾ ಗಾಡಿ ಬಿಟ್ಟು ಹೋಗ್ತಿದ್ದಿಲ್ಲ ನಿನಗೆ, ನೀವು ಹೋಗೋದಿತ್ತು ಹೊರಗತ್ತಂದ್ರೆ. ನಿಂಗೆ ಯಾರು ಹೇಳಿದ್ರಿಲ್ಲ ನೀನು ಅಂತ ಹೇಳಿ? ಅಜ್ಜಿ ಏನು ತೊಗೊಳಕ್ ಬಂದಿದ್ದಿ? ನಮ್ಮ ವಸ್ತು ನಮಗೆ ಗೊತ್ತಿರ್ತಾವ, ನಾವು ತೊಗೊಳಕ್ ಬಂದಿರ್ತೀವಿ. ಅದನ್ನ ಎಲ್ಲಾರ ಮುಂದೆ ಹೇಳ್ಕೊತ ತೊಗೊಂಬರೋದಿರ್ತೈತನ. ಓಹೋ ನಿಮ್ಮ ವಸ್ತು ಏನು ನಮ್ಗೆ ಗೊತ್ತಿರ್ಲಾರಂತ ನಿಮ್ಮ ವಸ್ತು ಏನಂತ ಹೇಳ್ರಿ ಹೇಳ. ಹಿಂಗ್ಯಾಕೆ ಮುಂಜಾನೆ ಮಾತಾಡಕ್ತಿಲ್ಲ? ಏನು ವಿಚಾರ ಏನು ಇಟ್ಕೊಂಡಿ? ಏನು ವಿಚಾರ ಇಲ್ಲ, ಏನು ವಿಚಾರ ಇಲ್ಲ. ವಿಚಾರ ಇಟ್ಕೊಂಡ್ರೆ ಇಟ್ಟೊತ್ತಿಗೆ ಮುಗಿತಿತ್ತು. ಅಲ್ಲ ಏನ್ರಿ ಬೇಕಲ್ಲ ರೀಸನ್? ಏನ್ರಿ ಇದು ಮಾತಾಡೋದೇ ಇರಕ್ಕೆ ರೀಸನ್ ಏನ್ರಿ ಬೇಕಲ್ಲ? ಏನು ರೀಸನ್? ಎಲ್ಲಾನು ರೀಸನ್ ಅದಾವು. ಹೇಳಿದ್ನೆ ಅಂದ್ರೆ ಮುಗೀತು. ಏನು ಸೀರಿಯಸ್ ಆಗೈತೆ ಏನ್ರಿ? ಹಾಂ ಏನಾದ್ರೂ ಏನೂ ಅಂದಿಲ್ಲ. ನಿನ್ನೆ ನಮ್ದು ಏನೂ ಆಗಿಲ್ಲ. ನಿನ್ನೆ ಹೊಂಟ್ರೆ ಚಲೋ ಇದ್ದಿ. ಏನು ಹೌದಪ್ಪ ಜಗಳ ಆಗೈತೆ ನಂಗೈತಿ, ಅದನ್ನೂ ಇಲ್ಲ. ಜಗಳ ಇಲ್ಲ, ಏನಿಲ್ಲ, ಪಗಳಿಲ್ಲ. ಹಾಂ ನನಗೆ ಗೊತ್ತದು ಏನಾಗೈತಿ ಏನು ಬಿಟ್ಟೈತೆ ಅಂತ ಹೇಳಿ. ನೀನು ನೋಡ್ತಿರ್ತೀನಿ ನಾನು ಏನಾಗಿರ್ತೈತಿ ಏನು ಬಿಟ್ಟಿರ್ತೈತೆ ಅಂತ ಹೇಳಿ. ಏನು ನೋಡ್ಬೇಕು ಏನಾಗೈತಿ ಹೇಳ್ರಿ ಮತ್ತೆ. ಏನಾಗಿರ್ತೈತಿ ನೀ ಹೇಳ್ದಾಗ ಗೊತ್ತಾಗತ್ತಿಲ್ಲ ಆಗಿದ್ದು ಬಿಟ್ಟಿದ್ದು. ಮಾತಿಲ್ಲ ಏನಿಲ್ಲ ಏನ್ರಿ ಹೇಳ ಮತ್ತೆ. ಏನಾಯ್ತು ಏನಿಲ್ಲ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮ ಮುಂಜಾನೆ ರೋಡಿಲ್ಲ ಇಲ್ಲಿ ಮತ್ತೆ ಎದಕ್ಕೆ ಕರ್ಕೊಂಬಂದಿ ಇಲ್ಲಿ ನೀನು? ಸುಮ್ಮನೆ ಈ ಕಡೆ ರೋಡ್ ಇದೆ ಅನ್ಕೊಂಡಿದ್ದೆ ನಾನು. ಕಡೆ ಬೇಕಾದ್ರೆ ಕರ್ಕೊಂಬರೋದು, ಎಲ್ಲಿ ಬೇಕಾದ್ರೆ ಇದು ಮಾಡೋದು. ಪ್ರಾಪರ್ ಆಗಿ ಒಂದು ಏನು ಗೊತ್ತೇ ಇಲ್ಲ ನಿನಗಂದ್ರು. ಯಾಕೆ ಏನಾಗುತ್ತೆ ಏನು ಬಿಡುತ್ತೆ ಇದಕ್ಕೆ ಇಟ್ಟಾಗ ಸಿಟ್ಟು ಮಾಡ್ಕೊಳಕತ್ತಿ? ಹಾಂ ಸಿಟ್ಟು ಬರ್ತೈತೆ ಅದು. 2 ದಿವಸ ಅಂತ ತಡ್ಕೋಬೇಕು ಅದನ್ನ ಸಿಟ್ಟು. ಎದ್ರ ಸಲುವಾಗಿ ಸಿಟ್ಟು? ಯಾರು? ಮಮ್ಮಿ ಸಲುವಾಗಿ. ಮಮ್ಮಿ ಸಲುವಾಗಿ. ನಿಮ್ಮ ಮಮ್ಮಿ ಸಲುವಾಗಿ. ನಮ್ಮ ಮಮ್ಮಿ ಸಲುವಾಗಿ? ಏನಾಯ್ತು ಅದಕ್ಕೆ? ನಿಮ್ಮ ಮಮ್ಮಿ ಸಲುವಾಗಿ ಸಿಟ್ಟು ನಾನು. ಅದು ಎದಕ್ಕೆ ಎದ್ರ ಸಲುವಾಗಿ ಏನಾತೀನಿ ಸಿಟ್ಟು? ಅದು ಎದ್ರ ಸಲುವಾಗಿ ಏನಂದೆ? ಮಮ್ಮಿ ಸಲುವಾಗಿ ಸಿಟ್ಟು ಅಂದ್ರೆ ಎದಕ್ಕದ? ಪ್ರತಿಯೊಂದಕ್ಕೂ ಬೈತಾರ ನನಗೆ. ಎದಕ್ಕೆ ಬೈತಾರ? ನಿನಗೆ ಬೈತಾರ ಪ್ರತಿಯೊಂದಕ್ಕೂ? ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತಾರೆ ನಿಮ್ಮ ಮಮ್ಮಿ. ಬರೀ ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅಂದ್ರೆ ಹೇಳ್ತಾರೆ. ಮತ್ತೆ ನಿನಗೆ ಗೊತ್ತಿಲ್ಲ ಹೇಳಿರ್ತಾರೆ. ಅಡಿಗೆದ ಬಗ್ಗೆ ಹೇಳಿದ್ರೆ ಅದು ಹೇಳ್ತಾರೆ. ಮತ್ತೆ ನಿನಗೆ ಗೊತ್ತಿರೋದಿಲ್ಲ ಹೇಳಿರ್ತಾರೆ. ನನಗೆ ಬೇಡ ಹಿಂಗೆ ಮಾಡ್ಬೇಡ ಅಂತೇಳಿ. ಅದಕ್ಕೇನೆ 8 ವರ್ಷದಿಂದ ಹೇಳ್ಕೊತ ಹೋಗ್ಬೇಕು ಅದನ್ನ. ಹಂಗತ್ತೆ ಏನದು? ಏನು ಚಂದಗೆ ಪ್ರಾಪರಾಗಿ ಹೇಳ. ನಿಮ್ಮ ಮಮ್ಮಿ ಸಲುವಾಗಿ ಸಿಟ್ಟು ನೋಡು ನನಗೆ. ಯಾರ ಸಲುವಾಗ ಸಿಟ್ಟಿಲ್ಲ, ನಿಮ್ಮ ಮಮ್ಮಿ ಸಲುವಾಗಿ ನನಗೆ ಸಿಟ್ಟೈತಿ. ಉದ್ರಾಳತಿ ಹಿಂಗ್ಯಾಕೆ ಮಾಡತ್ತಿ? ಹೌದು, ನಿಮ್ಮ ಮಮ್ಮಿ ಸಲುವಾಗ ನಂಗೆ ಸಿಟ್ಟೈತಿ.
ಅದು ಎದಕ್ಕೆ ಏನಾತಂದ್ರೆ ಸಿಟ್ಟು ಆಗಕ್ಕೆ ಏನ್ರ ರೀಸನ್ ಬೇಕಿರ್ತಾವಲ್ಲ, ರೀಸನ್ ಬೇಕಲ್ಲ ಸಿಟ್ಟಾಗಕ್ಕೆ ಏನ್ರ ರೀಸನ್ ಇದ್ದಲ್ಲೇ ಸಿಟ್ಟು ಬರ್ಬೋದಲ್ಲ. ರೀಸನ್ ಇದ್ದಲ್ಲೇ ಸಿಟ್ಟು ಬರ್ತೈತಿ, ರೀಸನ್ ಇಲ್ಕಂದ್ ಸಿಟ್ಟು ಬರ್ತದ. ಎದಕ್ಕೆ ಏನಾಯ್ತು ಏನಿಲ್ಲ ಅದನ್ನ ಹೇಳ. ಇಷ್ಟು ದಿವಸ ಏನು ಹೇಳಿಲ್ಲ ನಿನ್ ಮುಂದ, ಈಗ ಹೇಳಿದ್ನ ಅಂದ್ರೆ ಮುಗೀತು. ಹೇಳ ಏನಾಗ್ತದೆ, ಹೇಳಿದ್ರೆ ಮುಗಿತಂದ್ರೆ ಹೇಳ. ಮತ್ತೆ ಸುಮ್ಮನೆ ಮುಂಜಾನೆ ಮಾತು ಬಿಟ್ರೆ ಏನು ಗೊತ್ತಾಗ್ಬೇಕು ನಿನಗೆ? ಪ್ರತಿಯೊಂದಕ್ಕೂ ಬೈತಾರೆ, ಎಲ್ಲದಕ್ಕೂ ಬೈತಾರ. ಅವ್ರೇ ಹೋಗ್ಬೈತಾರ ನಿನಗೆ. ನಾ ಮದ್ವಿ ಮಾಡ್ಕೊಂಡಿದ್ದೆ ತಪ್ಪಾಗೈತೆ ಅನ್ಸುತ್ತ ನಿನ್ ಜೊತೆ. ಬೇರೆದಕ್ಕಿನ್ ಮದ್ವಿ ಮಾಡ್ಕೋಬೇಕಿತ್ ನೀನ, ನನ್ ಜೊತೆ ಮದ್ವಿ ಮಾಡ್ಕೊಂಡ್ ತಪ್ಪಾಗೈತಿ ನಿಂದ. ಎದಕ್ ನಿಂದ್ರಿಸಿದಿ ಹೋಗ. ಅಲ್ಲಿ ಏನಾಗ್ತದೆ ಹೇಳ, ರೀಸನ್ ಎದಕ್ಕೆ ಹೇಳ. ಇಲ್ಲಿ ಬರ್ತೇನೆ ನಿಂದರು. ಮಮ್ಮಿಗೆ ಒಂಚೂರು ಏನು ಕಾಮನ್ ಸೆನ್ಸ್ ಇಲ್ಲ. ಮಾತಾಡಕಲ್ಲಿ ಏನ್ ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ಏನಾದ್ರ ಅರ್ಥ? ಹೌದು, ನಿಮ್ಮ ಮಮ್ಮಿಗೆ ಸರಿಯಾದ ಕಾಮನ್ ಸೆನ್ಸ್ ಇಲ್ಲ. ಹೆಂಗ್ ಹೇಳ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿಮ್ಮ ಮಮ್ಮಿಗೆ. ಅಂದ್ರೆ ಚಂದಾಗ ಮಾತಾಡ್ತೀನಿ, ದೊಡ್ಡವ್ರ ಬಾಳ ಬಾಯಿ ಬಿಡಾಕತ್ತಿಲ್ಲ. ಯಾಕ ಸೊಕ್ಕನ್ ಮೈಯಂದ ಏನಿರ್ಲಾರ್ದ ಇವತ್ತು ಹಿಂಗೆ ಮಾಡತ್ತಿ? ಸೊಕ್ಕ ನನಗಲ್ಲ, ನಿಮ್ಮ ಮಮ್ಮಿಗೆ ಐತಿ ಸೊಕ್ಕ. ಸಾಕಾಗೈತಿ ನಿಮ್ಮ ಮಮ್ಮಿ ಸಂಬಂಧ. ಪ್ರತಿಯೊಂದಕ್ಕೂ ನಿಮ್ಮ ಮಮ್ಮಿ ನನಗ್ ಹಂಗ್ ಮಾಡ್ಬಿಡ ಹಿಂಗ್ ಮಾಡ್ಬಿಡ ಅಂದ್ರೆ ಹೆಂಗ್ ಮಾಡ್ಬೇಕು ನಾನು ನಿನ್ ಮೇಲೆ? ಎದ್ರ ಸಲುವಾಗಿ ಅಡಿಗೆ ಸಂಬಂಧ. ಹಾ ಮತ್ ನೀ ಏನಾತ ನಿನ್ ಗೊತ್ತಿರಲ್ಲ, ಬರೋದಿಲ್ಲ ಅಂತ ಹೇಳ್ತಾರೆ. ಇನ್ನು ಬರ್ತದೇನೆ ಎಲ್ಲಾ ಅಡಿಗೆ ಬರೋದಿಲ್ಲ ಅಂತ ಹೇಳ್ತಾರೆ. ಮೊದಲು ಚೆನ್ನಾಗಿ ಮಾತಾಡಕಲಿ ನೀನು. ಹುಚ್ಚುಚ್ಚರಂಗ್ ಮಾತಾಡ್ದ ಮಕ್ಕ ಹೊಡಸ್ಕೊತಿ. ಮತ್ತೆ ಏನು ಸೊಕ್ಕ ಮಾತಾಡಕಲ್ತೇನೆ ನೀ ಅಂದಿದ್ಕ ಏನ್ ಸೊಕ್ಕ? ಯಾರಂದ್ರೆ ಸೊಕ್ಕ ಅಂತ ಹೇಳಿ. ಯಾಕೆ ದೊಡ್ಡರ ಜೊತೆ ಹೆಂಗ್ ಮಾತಾಡ್ಬೇಕು ಗೊತ್ತಾಗುದಿಲ್ಲ ನಿನ್ಗೆ? ಸೊಕ್ಕ ಏನಿರ್ತೈತೆ ಏನು ಗೊತ್ತಾಗುದಿಲ್ಲ ನಿನಗೆ? ನೀ ಕಮ್ಮಿ ಮಾಡ, ಆವಾಜ್ ಕಮ್ಮಿ ಮಾಡ. ಹಾ ಮತ್ತೆ ನೀ ಆವಾಜ್ ಕಮ್ಮಿ ಮಾಡ. ಮತ್ ನೀ ಯಾಕೆ ಮರ್ಯಾದೆ ಕೊಟ್ಟು ಮಾತಾಡಕ್ ಬರೋದಿಲ್ಲ ನಿನಗೆ? ಚಂದ ಮಾತಾಡಕ್ ಬರೋದಿಲ್ಲ? ಎಷ್ಟು ದಿವಸ ಅಂತ ತಡ್ಕೋಬೇಕು ಹೇಳಿ ನಾನು? ಅಲ್ಲಲ್ಲಿ ಅದು ಏನಿರ್ಲಿ ತಡ್ಕೊಳ್ಳೋದು ಏನಿರ್ಲಿ, ನೀ ಏನ್ ಪ್ರಾಬ್ಲಮ್ ಇದ್ರೆ ಹೇಳ. ಬಟ್ ಸರಿಯಾಗಿ ಮಾತಾಡಕಲಿ. ದೊಡ್ಡರ ಸಣ್ಣ ಏನೇನು ಇರುದಿಲ್ಲ ನಿನಗೆ. ಸೊಕ್ಕ ಅಂದ್ರೆ ಏನಾದ್ರ ಅರ್ಥ? ಅಲ್ಲಿ ಬಾಳ ಉದ್ದ ಬಿಡಾತಿನ ಸರಿ ಕೂಡ ನಮ್ಮ ಮೈ ಏನಾರತಿ ಏನಂದ್ರೆ ಹೇಳೋರು ನಿನಗೆ ಅಂತದ್ದು ಮಾತಾಡ. ಒದ್ರಾವಣೆ ನಾನು ಏನ್ ಮಾಡಂಗದಿ? ನೀ ಮೊದಲು ಚಂದ ಮಾತಾಡಕಲಿ. ನೀ ಮೊದಲು ಮರ್ಯಾದೆ ಕೊಟ್ಟು ಮಾತಾಡಕಲಿ. ಇದ್ದಿದ್ದಂಗ ಏನಿದ್ದಂಗ ಹೇಳಕತಿ. ನಿಮ್ಮ ಮಮ್ಮಿ ಏನ್ ಮಾಡ್ಯಾರ ಅದೇ ಹೇಳಕತ್ತಿ. ಏನ್ ಮಾಡ್ರೆ ನನ್ ಜೊತೆ ಹೆಂಗ್ ಮಾಡ್ಯಾರ ಏನ್ ಮಾಡ್ರಿ ಹೇಳ. ಏನ್ ಮಾಡ್ರಿ ಹೇಳ. ಪ್ರತಿಯೊಂದಕ್ಕೂ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ, ಏನ್ ಹಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ ಅಂದ್ರೆ ಇಷ್ಟೇ ಹಾಕು, ಅಷ್ಟ್ ಹಾಕ್ಬೇಡ ಇಷ್ಟ ಹಾಕ್ಬೇಡ ಅಂದ್ರ ಅದಕ್ಕೇನತ್ತೆ? ಚಂದ ಏನದಕ್ಕೆ ಅಷ್ಟು ಮಾತಾಡೋ ಎಷ್ಟು ಹೇಳ ಚಂದಗೆ. ಅದಕ್ಕೆ ಕೆಟ್ಟ ಇದು ಹಿಂಗ್ ಮಾತಾಡಕತ್ತಿ. ಸೊಕ್ಕ ಐತಳೆ ಯಾಕೆ ಬಾಳ ಬಂದಿತ್ತು ನಿನಗೂ? ನನಗೇನು ಬಂದಿಲ್ಲ. ಹಾ ಮತ್ತೆ ಸರಿಯಾಗಿ ಮಾತಾಡಕ್ ಹಿಂಗಿರ್ತಿದ್ದು ಇಲ್ಲ. ಹಾ ಮತ್ತೆ ಇವತ್ತಿದಕ್ಕದು ಇಷ್ಟು ವರ್ಷ ಇಲ್ಲಾರ್ದ ಇವತ್ತಿದಕ್ ಗೊತ್ತ ಹೇಳೋದು. ಇಷ್ಟು ವರ್ಷ ಏನ್ ತಡ್ಕೊಂಡಿ ಏನ್ ತಡ್ಕೊಂಡಿ ಸೊಕಾಸ್ ಮಾತಾಡ. ಏನ್ ಸೌಕಾಸ್ ಮಾತಾಡತ್ತಿಲ್ಲ. ಮತ್ ನೀ ಹೆಂಗ್ ಮಾತಾಡತಿ? ಸೊಕ್ಕ ನಿಮ್ ಮಮ್ಮಿಗ್ ಸೊಕ್ಕ ಐತೆ ಅಂದ್ರೆ ಏನಾದ್ರ ಅರ್ಥ? ಸಣ್ಣಾಕಿಗೆ ದೊಡ್ಡರ ಜೊತೆ ಹೆಂಗ್ ಮಾತಾಡ್ಬೇಕು ಗೊತ್ತಾಗೋದಿಲ್ಲ ನಿನಗೆ? ನನಗ್ ಗೊತ್ತಿದ್ದಲ್ಲೇ ಮಾತಾಡ. ಏನ್ ಗೊತ್ತೈತಿ? ಇಂತಕ್ಕಿದ್ದು ಗೊತ್ತಿರ್ಲಿಲ್ಲ ನನಗೆ. ನಾನು ಇಂಥವದಿನ ಅಂತ ಗೊತ್ತಿದ್ದಿಲ್ಲ. ಏನ್ ಮಾಡಿ ನಾ ಅಂತ ನಿನ್ನ ಹೇಳ. ಏನ್ ಮಾಡಿ ನೀನೇ ನೋಡ್ಕೋ. ಏನ್ ಮಾಡೀನಿ? ನಿಮ್ಮ ಮಮ್ಮಿ ಸಪೋರ್ಟ್ಗೆ ಹೋಗ್ತಿ ಬರೀ ಯಾವಾಗ್ಲೂ. ಸಪೋರ್ಟ್ ಅಂತ ಇಲ್ಲೇ ಇಲ್ಲ. ಸಪೋರ್ಟ್ ಎದ್ರ ಬಗ್ಗೆ ಸಪೋರ್ಟ್ ಐತಿ? ಎದ್ರ ಬಗ್ಗೆ ಸಪೋರ್ಟ್ ತಗೊಂಡಿನ ಹೇಳ. ಈಗ ನೀ ಅಂದ್ರೆ ನಿಮ್ಮ ಮಮ್ಮಿ ನಮ್ಮ ಮಮ್ಮಿ ಮುಂದೆ ನೀನೆ ಈಗ ನಮ್ಮ ಮಮ್ಮಿಗೆ ಸೊಕ್ಕ ಐತಿ ಅಂದ್ರೆ ಹೇಳ್ತಾರೆ. ಪ್ರತಿಯೊಂದನು ಹೇಳ್ತಾರೆ. ಪ್ರತಿಯೊಂದನು ಏನ್ ಹೇಳ್ತಾರ ನಿನಗೆ ಗೊತ್ತಿಲ್ಲ ಅಂತ ಹೇಳ್ತಾರ. ಬರುದಿಲ್ಲ ನನಗೆಲ್ಲ ಗೊತ್ತೈತಿ. ನೋಡಿ ಚಿನ್ನಿ ಒಂದ್ ಹೇಳ್ತೀನಿ ಕೇಳ. ಅವ್ರ ಇಷ್ಟು ದಿವ್ಸ ನಾ ಮಾಡ್ಕೋತ ಬಂದಿನಿ, ಅದನ್ನ ಬಿಟ್ಟಾರ ಈಗ ತಮ್ದೆಲ್ಲ ನಡ್ಸ್ಕೊತ ಹೋಗ್ಬೇಕೇನ ನಾನು? ಏನ್ ನಡ್ಸ್ಕೊತ ಹೋಗ್ಬೇಕ? ಅವ್ರ ಏನ್ ಹೇಳ್ತಾರ ಮಾಡ್ಕೋತ ಹೋಗ್ಬೇಕ? ಏನ್ ಹೇಳ ನೀನು ಸ್ಪೆಸಿಫಿಕ್ ಆಗಿ ಒಂದು ಎಕ್ಸಾಂಪಲ್ ಕೊಡು. ಏನ್ ಹೇಳ್ಯಾರ? ಏನ್ ಹೇಳ್ಯಾರ ಅಂತದ್ ಏನ್ರ ಒಂದು ಅಂದ್ರಪ್ಪ ಅಂತ ಅನ್ಕೋ. ಇದು ಹಾಕ್ಬೇಡ ಅದು ಹಾಕ್ಬೇಡ ಅಂದ್ರ ನಿನ್ ಕೇಳಕ್ಕೇನು ಹೋಗುದಿತ್ತು ನಿನಗೆ? ಅವ್ರ ಇಟ್ಟು ವರ್ಷ ಮನ್ಯಾಗ ಮಾಡ್ಕೊತ ಬಂದಾರಲ್ಲ ಅವ್ರಿಗೊಂದು ರೂಢಿ ಆಗಿರ್ತೈತಿ. ಇದು ಹಿಂಗೆ ಇರ್ಬೇಕು ಅಂತ ಹೇಳಿ. ಇಲ್ಲ ನೀ ಮತ್ ನನ್ನ ರೊಚ್ಚಿಗೆ ಹಬ್ಬಸ್ಬೇಡ. ಮತ್ ನನಗ ಇಂಥ ವಿಷಯದ ಜಗಳ ಮಾಡಕತ್ತಿದ್ರೆ ಮತ್ ನೋಡಿ ಈಗ ಆಗತ್ತೆ ನಾನು ನಿನಗೆ ಏನ್ ಸುಮ್ಮನೆ ಕಡೆ. ಪ್ರತಿಯೊಂದನ್ನ ಅಡಿಗೆ ಮಾಡ್ಬೇಕಾದ್ರೆ ಇಷ್ಟೇ ಹಾಕ ಅಷ್ಟೇ ಹಾಕಂತಾರ. ನಾ ಎಷ್ಟು ಇರ್ತೈತದ ಅಷ್ಟ ಹಾಕಿರ್ತೀನಿ. ಅದನ್ನ ಅವರು ತಿಳ್ಕೊಬೇಕಲ್ಲ. ನಾ ಏನ್ ಬೇಕಂತಾನೆ ಹಾಕ್ತೀನಿ ಅದನ್ನ ಎಣ್ಣಿ ಮತ್ತೆ ಪಲ್ಯ ಏನಾರ ಮಾಡ್ಬೇಕಾದ್ರೆ ನಾ ಏನ್ ಸುಮ್ನೆ ಮಾಡ್ತೀನಿ. ಎಷ್ಟು ಜನ ಇರ್ತಾರೋ ಅಷ್ಟ್ ಮಂದಿಗೆ ನಾನು ಕರೆಕ್ಟ್ ಮಾಡಿರ್ತೀನಿ ಪ್ರಾಪರ್. ಅವ್ರು ಇದಕ್ಕಂತಾರೆ ಗೊತ್ತಾಗುದಿಲ್ಲ. ಎಲ್ಲ ಗೊತ್ತಿರ್ತೈತಿ ನನಗ. ಗೊತ್ತಿದ್ದಲ್ಲೇ ಮಾಡಕ್ ನಿಂತಿರ್ತೀನಿ. ಇಲ್ಲ ಗೊತ್ತಿರ್ಲಿಕ್ಕ ಏನ್ ಮಾಡಕ್ ನಿಂತಿರ್ತೇನೆ. ಅವ್ರಿಗೆ ಹೋದ್ಮೇಲೆ ಹೇಳ್ತೀನಿ ಈಗ ನೀ ಏನೋ ಮಾಡಕ್ ಹೋಗ್ಬೇಡ. ಆಕಿಗೆ ಫುಲ್ ಜವಾಬ್ದಾರಿ ಕೊಡು. ನೀ ಏನೋ ಮಾಡಕ್ ಹೋಗ್ಬೇಡ ಅಂತ ಹೇಳ್ತೀನಿ.
ಈಗ ನಿನಗ ಕಾಲೇಜ್ ಇದ್ದಾಗ ನೀ ಕಾಲೇಜ್ ಹೋಗ್ಬೇಕಾದ್ರಲ್ಲ ಬಿದ್ದು ಮಾಡ್ತಾರಲ್ಲ ಅವ್ರು ಅರ್ಥ ಮಾಡ್ಕೊಂಡು ನಿಮ್ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಅವ್ರು ಮಾಡ್ಕೋತ ಕೂತಿರ್ತಾರಲ್ಲ ಕೆಲಸ ಅದೇ ಅವ್ರು ಮಾಡಿರೋದಿಲ್ಲ ಅವ್ರು ನೀ ಕಾಲೇಜ್ ಇದ್ದಾಗ ಅಲ್ಲ ನಿನಗೆ ಡೇಟ್ ಆದಾಗ ನೀ ಮಕ್ಕೊಂಡಾಗವ್ರಲ್ಲ ಏನ್ರಿ ಹೇಳ್ತಾರ ನಿನ್ಗೆ ಒಂದ್ರಿ ಹೇಳ್ತಾರನ ಅರ್ಥ ಮಾಡ್ಕೊಂಡು ಮಾಡ್ತಿರ್ಲ ಅವ್ರೆ ಈ ಅದನ್ನ ಹೇಳ್ತೇನೆ ಅವ್ರಿಗೆ ಮಾಡಕ್ ಹೋಗ್ಬೇಡ ಅಂತ ಹೇಳಿ ಈಗ ನೀನು ಎಲ್ಲ ಬೇಕಲ್ಲ ನಾ ಅಂದೆ ನಿನಗೆ ನೀ ಮಾಡುದಿಲ್ಲ ಅಂತ ಹೇಳಿ ನಾನು ಒಂದೇನ ಅವ್ರು ಮಾಡುದಿಲ್ಲ ಅಂತ ಹೇಳಿ ನಾ ಏನ್ ಹೇಳತ್ತೀನಿ ಅವ್ರ ಎಣ್ಣಿ ಸಲುವಾಗಿ ಇಷ್ಟ ಹಾಕು ಅಷ್ಟ ಹಾಕು ಅದ್ ಇದಕ್ಕಂತಾರ ಅಂತ ಹೇಳಿ ಜಗಳ ಮಾಡತ್ತೀನಿ ನಾ ನಿನ್ ಜೊತೆ ಎಣ್ಣಿ ಬಾಳ ತಿನ್ನಬಾರ್ದ ಅದಕ್ಕತ್ತಾರ ಎಣ್ಣಿ ಹಾಕಂಗ ನೀನ್ 1 ಲೀಟರ್ ಹಾಕ್ತೀನಿ ನಾನು ಬಗಶ್ ಗಂಟ್ಲೆ ಹಾಕ್ತೀನಿ ನಾನು ಎಣ್ಣಿ ಯಾರು ಹಾಕೋದಿಲ್ಲ ಒಂದು ಚಮಚ ಜಾಸ್ತಿ ಅನ್ನೋದು ಬಗಿಶ್ ಗಟ್ಲೆ ಹಾಕಿದ್ರೆ ಜಾಸ್ತಿ ಅಲ್ಲ ಮಾತಾಡಿ ನೀವ್ ಹೇಳ್ತೀನಿ ನನಗೆ ಮರ್ಯಾದೆ ಕೊಟ್ಟು ಮಾತಾಡಕಲ್ಲಿ ಏನೇ ಇರ್ಲಿದು ಅವ್ರಿಗೆ ಸೊಕ್ಕ ಗಿಕ್ಕೈತಿ ಹಂಗಂದಿ ನೀನು ಮರ್ಯಾದೆ ಕೊಟ್ಟು ಮಾತಾಡಕಲ್ಲಿ ನಿನ್ ಮೊದಲ ದೊಡ್ಡರದ್ರಲ್ಲ ಈಗ ನಾನು ನಿಮ್ಮ ಮಮ್ಮಿಗೆ ಅಂದ್ರೆ ಆತ ಸಾರಿ ಅದ ಅಂದಿದ್ದು ತಪ್ಪಾತ ನನಗ ನೋಡಿ ಈಗ ಹೇಳಾಕತ್ತೀನಿ ನಾ ಮಾಡು ಮುಂಚೆ ಅಡ್ಗಿ ಮಾಡು ಮುಂಚೆಕ ಇಷ್ಟ ಹಾಕು ಅಷ್ಟ ಹಾಕಂದ್ರ ಈಗ ಹೇಳಾಕತ್ತೀನಿ ನಾ ಇಷ್ಟೆಲ್ಲ ಇಷ್ಟ ದಿವ್ಸ ತಡ್ಕೋತ ಬಂದಿನಿ ಹೋಗ್ಲಿ ಬಿಡ ಆಗ ಇದು ಮಾಡ್ತಾರ ಈಗ ಬಿಡ್ತಾರ ಅಂದ್ರ ಬಿಡಾಕ ತಯಾರಿಲ್ಲ ಅವ್ರು ಮತ್ತೆ ಏನ್ ಮಾಡ್ಬೇಕು ಉರ್ಕೊಳ್ಳೋ ಅಂತದ್ ಏನೈತದ ಫಸ್ಟ್ ಅಲ್ಲ ಈಗ ನಿನಗೆ ಏನೋ ಒಂದು ಆಯ್ತಪ್ಪ ಎಣ್ಣಿನ ಅನ್ಕೋ ಇದು ಜಾಸ್ತಿ ಆಗೈತಿ ಕಮ್ಮಿ ಹಾಕಂದ್ರೆ ನೀವು ಉರ್ಕೊಳ್ಳೋ ಅಂತದ್ ಏನೈತಿ ಯಾಕನ ಪ್ರಾಪರ್ ಹಾಕಿರ್ತಿಲ್ಲ ಮತ್ತೆ ಅವ್ರು ಹೇಳ್ತಾರ ಅದನ್ನ ನೋಡ ಅವ್ರದ ವಯಸ್ಸಾಗೈತಿ ಹೌದಾ ಅವ್ರಿಗೆ ಬರೀ ಹ್ಞೂ ಅಂದ್ರೆ ಮುಗಿದು ಬಿಡ್ತೈತಿ ಅರ್ಥ ಆಯ್ತಾ ಇದಕ್ಕೆ ಜಗಳ ಮಾಡೋದು ಟಾಪಿಕ್ ಅಲ್ಲೇ ನೀ ಜಗಳ ಮಾಡಾಕತಿ ವಿಚಿತ್ರ ಅನ್ಸದ ಟಾಪಿಕ್ ಅಲ್ಲೇ ಅಲ್ಲ ಇದ್ರ ಸಲುವಾಗಿ ನೀ ಜಗಳ ಮಾಡಾಕತ್ತಿ ಜಾಸ್ತಿ ಬಿದ್ರೆ ನಡೀತೈತಿ ಅವ್ರು ಓಕೆಪ್ಪ ನಡೀತೈತಿ ಹೌದು ನಡೀತೈತಿ ಯಾಕಂದ್ರೆ ನೀನು ಅರ್ಥ ಮಾಡಿದ್ರೆ ತಪ್ಪ ನೀನು ಅರ್ಥ ಮಾಡ್ಕೋಬೇಕು ಈಗ ಅವ್ರ ವಯಸ್ಸಾಗೈತಿ ಅವ್ರ ಜೊತೆ ಹೋಗಿ ಹೇಳಕ್ ಆಗುದಿಲ್ಲ ನೀನ್ ಅರ್ಥ ಮಾಡ್ಕೋಬೇಕು ಅವ್ರು ಬಿಟ್ಟು ಬಿಡ್ಬೇಕು ಎದಕ್ ಬಿಡ್ಬೇಕು ನಾ ಹೇಳ್ತೀನಿ ಅವ್ರಿಗೆ ಬಿಟ್ಟು ಬಿಡು ಅಂತ ಹೇಳ್ಬಿಡ್ತೀನಿ ಅವ್ರಿಗೆ ಅಲ್ಲಿ ಇಂಥದಕ್ಕೆ ಜಗಳ ಮಾಡಕತ್ತೀನಿ ಹೊಡಿಸ್ಕೊತೀನಿ ಫಸ್ಟ್ ನೀ ಮಾಡ ನನ್ ಜೊತೆ ಜಗಳ ಮಾಡೋದಿಲ್ಲ ನೀ ಬೇಕಾದ ಜಗಳ ಮಾಡ ನನ್ ಮ್ಯಾಗ ಓದಿರ್ತಿಲ್ಲ ಬೇಕಾದ ಹೋದ್ರ ನೀ ಮರ್ಯಾದೆ ಕೊಟ್ಟು ಸರಿಯಾಗಿ ಮಾತಾಡಕ್ಕಲ್ಲಿ ಅಲ್ಲ ನೀ ಎದೆ ಸಾರಿ ಅಂತ ಕೇಳ್ತಿಲ್ಲ ಅಂದೇನು ಹೊಳೆ ಮಳೆ ತಕ್ಕೋತ ಕುಂದಿರ್ತಿದಾನೆ ಈಗ ಹೇಳಿ ನಾನು 4 ಮಂದಿಗೆ ಅಂದೆ ಅಂದ್ರೆ ಮಕ ನನ್ ಮುಂದೆ ಯಾಕೆ ನಿಮ್ಮ ಇದು ಕಳ್ಸಲ್ಲ ನಿನಗೆ ನಿನ್ನ ಮಮ್ಮಿ ಬಗ್ಗೆ ಮಾತಾಡ ನೋಡ ಹೆಂಗ್ ಗುರಿತ್ ನೋಡಿ ಈಗ ಹೆಂಗ್ ಗುರಿತ್ ನೋಡ ನಿಮ್ಮ ಮಮ್ಮಿ ಒಂದೇ ಹೆಂಗ್ ಗುರಿತಿತ್ ನೋಡ ಈಗ ಹಾಕತ್ತಿ ನೋಡ ಉರಿತಿಲ್ಲ ಈಗ ನಾನೇ ಸಾರಿ ಕೇಳಿನಿಲ್ಲ ಈಗ ಮುಗೀತ ಅದು ಸಾರಿ ಕೇಳಿನ ಅದು ಮುಗೀತು ಮತ್ತೆ ಅದನ್ನ ತೆಗಿತೀನಿ ಟಾಪಿಕ್ ನಾ ಇದ್ದಿದ್ದು ಈಗ ಹೇಳಾಕತ್ತಿದ್ದೆ ಈಗ ಇದನ್ನ ಕ್ಲಿಯರ್ ಮಾಡ ಅವ್ರು ಇದನ್ನ ಹಾಕ್ಬೇಡ ಅದನ್ನ ಹಾಕ್ಬೇಡ ಅವ್ರು ನೋಡ ಯಾವ ಪಲ್ಯಕ್ಕೆ ಹಾಕಿದ್ರು ಬಟಾಟಿ ಹಾಕ್ತಾರ ಒಂದ್ ಫ್ಲವರ್ ಪಲ್ಯ ಹಾಕಿದ್ರು ಬಟಾಟಿ ಎಣ್ಣೆ ಸಲುವಾಗಿ ಟಮಾಟಿ ಹಾಕ್ಬೇಡ ಅಂತಾರ ಯಾವ್ದ್ರ ಒಂದ್ ಪಲ್ಯ ಮಾಡ್ಬೇಕಾದ್ರೆ ಟಮಾಟಿ ಹಾಕ್ಬೇಡ ಅಂತಾರ ಆ ಪಲ್ಯ ರುಚಿ ಹೆಂಗ್ ಬರ್ಬೇಕು ಅದಕ್ ಟಮಾಟಿ ಹಾಕ್ಬೇಡ ಇಷ್ಟು ತುಟ್ಟೈತಿ ಅದಕ್ ಟಮಾಟಿ ಹಾಕ್ಬೇಡ ನಿನಗೆ ಹೇಳಾಕತ್ತಿದ್ ನಾನು ಹೆಂಗ್ ಮಾಡ್ಬೇಕು ಹೇಳ ನಾನು ಅದು ಹಾಕ್ಬೇಡ ಇದು ಹಾಕ್ಬೇಡ ಅಂದ್ರೆ ನಾ ಹೆಂಗ್ ಮಾಡ್ಬೇಕು ಹೆಂಗ್ ಅಡ್ಗೆ ಮಾಡ್ಬೇಕು ಮಾಡಕ್ಕಿಗೂ ಚಂದಂಗ್ ಮಾಡಕ್ ಬಿಡುದಿಲ್ಲ ನಿಮ್ಮ ಮಮ್ಮಿ ಹಂಗದಾರ ಅವ್ರು ಮಾಡಿದ್ರೆ ಎಲ್ಲ ಕರೆಕ್ಟ್ ಓಕೆ ಅವ್ರೆಲ್ಲ ಏನ್ ಮಾಡಿದ್ರು ಅದು ಕರೆಕ್ಟ್ ಈಗ ನಾ ಮಾಡಿದ್ರೆ ಎಲ್ಲ ತಪ್ಪ ನಿಮ್ಮ ಮಮ್ಮಿಗೆ ಅವ್ರು ಮಾಡಿದ್ರೆ ಕರೆಕ್ಟ್ ಹೆಂಗದಾರ ಅಂತ ಹೇಳಿ ನೋಡ ಹಿಂಗದಿ ನಾನು ಅನ್ಕೊಂಡ್ರಿ ಫಸ್ಟ್ ಆಫ್ ಆಲ್ ನಮ್ಮ ನೀನ ಅರ್ಥ ಮಾಡ್ಕೋತಿ ಅಂತ ಹೇಳಿ ನಿನಗ ಆಗಿದ್ ನೀವು ಅರ್ಥ ಮಾಡ್ಕೊತೀರ ಅಂತ ಮದುವೆ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿಲ್ಲ ಒಂದ್ ನಿಮಿಷ ಹೇಳ್ತೀನಿ ನಿನಗೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಹೇಳ ನೀ ಹೇಳಿದ್ದೆಲ್ಲ ಬಿಡ್ತೀವಿ ನೀ ಹೇಳಿದ್ದು ಫ್ರೀಡಮ್ ಐತಿ ಮನ್ಯಾಗ ನೀನ್ ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಹಿಂಗಿರು ಹಂಗಿರು ಇಲ್ಲಿ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಯಾರು ಅನ್ನೋದಿಲ್ಲ ನಾನಲ್ಲ ಅಜ್ಜನಲ್ಲ ಹೇಳಿಲ್ಲ ನಿಂದ ಎಕ್ಸಾಮ್ ಇದ್ದಾಗ ಕೇಳಿಲಿ ಅವ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾರಲ್ಲ ಅವ್ರು ನಿನ್ಗೆ ಅರ್ಥ ಮಾಡ್ಕೊಂಡ್ರೆ ನಿನಗೆ ಅರ್ಥ ಮಾಡ್ಕೊಳಕ್ ಏನ್ ಹೋಗೋದೈತಿ ಅವ್ರ ಅನ್ಲಿ ನಿನಗೆ ಏನ್ ಹೋಗೋದೈತಿ ಈಗ ಅರ್ಥ ಮಾಡ್ಕೊಂಡ್ರಲ್ಲ ಅವ್ರ ಈ ನಿನ್ ಪ್ರಾಬ್ಲಮ್ ಇದ್ದಾಗ ಮಾಕಡಿ ನಿಂದ ಅರ್ಥ ಮಾಡ್ಕೊಂಡ್ರೆ ಹೌದಿಲ್ಲ ನಿನ್ಗೆ ಪ್ರಾಬ್ಲಮ್ ನಿನ್ಗೆ ಎಕ್ಸಾಮ್ ಇದ್ದಾಗ ನಿನ್ಗೆ ಏನ್ರ ಕೆಲಸ ಟಾಪಿಕ್ ಟಾಪಿಕ್ ತೆಗಿಬೇಕು ಅಂತ ಟಾಪಿಕ್ ಹೇಳ್ತೀಯಲ್ಲ ಅದೇ ಯಾಕಂದ್ರೆ ತಿಳ್ಕೊಬೇಕಿಲ್ಲ ಮತ್ತದು ಅವ್ರು ಅರ್ಥ ಮಾಡ್ಕೊಂಡ್ರೆ ತಿಳ್ಕೊಬೇಕಿಲ್ಲ ಮತ್ತೆ ತಿಳ್ಕೊಬೇಕಿಲ್ಲ ಅದು ಅವ್ರು ಅರ್ಥ ಮಾಡ್ಕೊಂಡ್ರಪ್ಪ ಈಗ ನನಗೆ ಅವ್ರು ಅರ್ಥ ಮಾಡ್ಕೊಂಡು ಈ ನನ್ ಕೆಲಸ ಮಾಡಕತ್ತಾರ ಈ ಫಾಲ್ತು ಜಗಳ ಮಾಡಕತ್ತಿ ಅದಕ್ಕೆ ನಂಗೆ ಸಿಟ್ಟು ಬರಾಕತೈತಿ ಈ ಟಾಪಿಕ್ ಅಲ್ಲಿ ಜಗಳ ಮಾಡೋದು ಈ ಜಗಳ ಮಾಡೋ ಟಾಪಿಕ್ ಅರ್ಥ ಮಾಡ್ಕೊಳಕ್ ಬರ್ತಿದ್ದಿಲ್ಲ ಮತ್ತೆ ಈಗ ನೀನು ಅರ್ಥ ಮಾಡ್ಕೊಳಕ್ ಬರ್ತಿದ್ದಿಲ್ಲ ಈಗ ನೋಡು ಒಂದ್ ನಿಮಿಷ ಈಗ ನಾ ನೋಡ ಇನಿ ಇಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋದು ಹೇಳಕತ್ರ ಅದು ಬಿಡೋತಿ ಮತ್ತೆ ಅದೇ ಬಿಡ್ಬೇಕು ಅದು ಹಿಡ್ಕೋಬೇಕು ಅಂತದ್ದು ನೀನು ಅದನ್ನ ಅರ್ಥ ಮಾಡ್ಕೋಬೇಕು ಅದೇ ಬಿಡ್ತಾರ ಮತ್ತೆ
ಅವ್ರು ತಿಳ್ಕೊಂಡಿರ್ತಾರೆ. ಈಗ ಅವ್ರು ಅರ್ಥ ಮಾಡ್ಕೊಂಡು ನಿನ್ಗೆ ಹೋಗ್ಬಿಡಪ್ಪ ಪಾಪ ಹುಡುಗಿಗೆ ಕಾಲೇಜ್ ಐತಿ ಎಕ್ಸಾಮ್ ಐತಿ ನಾ ಮಾಡ್ತೀನಿ ಅಂತ ಮಾಡ್ತಾರೆ. ಈ ಕಾಲೇಜ್ ಅವರು ಹಂಗೆ ತಿಳ್ಕೊಂಡು ಮಾಡ್ರಿ ಮತ್ತೆ ನೀ ಹಂಗೆ ತಿಳ್ಕೊಂಡು ನೀವು ಸುಮ್ ಕೊಡ್ಬೇಕಲ್ಲ, ನೀನ್ ಅರ್ಥ ಮಾಡ್ಕೋಬೇಕಿಲ್ಲ. ಹೋಗ್ಬಿಡಪ್ಪ ಅಂತಾರ ಏನಾತ ಹ್ಞೂ ರೀ ಹೆಜ್ಜೆ ಅಂದ್ರೆ ಮುಗಿದು ಹೋಗ್ಬಿಡುತ್ತೆ. ಆಯ್ತು ಒಂದ್ ಚಮಚ ಆಯ್ತು ನೆಕ್ಸ್ಟ್ ಟೈಮ್ ಹಾಕಿದ್ರೆ ತಪ್ಪಾಗಿತ್ತು. ಅಷ್ಟ ಹಾಕಿರ್ತೀನಿಲ್ಲ ನಾ ಏನ್ ಹೆಚ್ಚಿಗೆ ಹಾಕಿರ್ತೀನಿ. ಅವ್ರು ಹೆಚ್ಚಿಗೆ ಅನ್ಸಿದ್ರೆ ಏನ್ ಮಾಡ್ಬೇಕು ಹೇಳಿ, ಅವ್ರು ಹೆಚ್ಚಿಗೆ ಮಾಡ್ಕೊಂತ ಹೇಳ ನಾ ಮಾಡಕ್ ಆಗುದಿಲ್ಲ ನನಗ ನೀ ಬಿಟ್ಟು ಹೋಗ್ಬಿಡು ನೀನು ಹಂಗಿತ್ತ ಅವ್ರು ಮಾಡ್ಕೊಂಡು ಇವ್ ಬಿಡೋದಂದ್ರೆ ಏನ್ರಿ ಸೊಕ್ಕೆನ ಮೈಯಾಗ ಮಾಡ್ಕೊ ಅಂತ ಹೇಳೋರಿ. ಒಂದ್ ಮನೆಗೆ ಇಬ್ಬಿಬ್ರು ಮಾಡೋದು ಕೊಡ್ತಿರ್ತೀರನೆ ಎಲ್ಲಿ ಕಲ್ತಿದ್ದು ಹಂಗೆ ಇರ್ಲಿ ಅದು ನೋಡ. ಮಾಡ್ಕೊಂತೀನಿ ನಾ ಹೇಳಾಕ್ತೀನಿ ಇಂಥದೆಲ್ಲ ನಾ ಆಗ್ಬಿಡುದಿಲ್ಲ ನನಗೆ ಮೊದ್ಲೇ ಗೊತ್ತೈತಿ ಈ ವಿಷಯದಾಗ ನಿನ್ ಗೊತ್ತೈತಿ ನನಗೆ. ನೀ ಮತ್ ಮಕಾಲಿ ಹೊಡ್ಸ್ಕೊತಿ ನೀ ಬರ್ಬಾರ್ದವ್ರ ಅಲ್ಲಿ ಹೇಳ್ತಾರ ಇಟ್ಟು ವರ್ಷದಿಂದ ಮನೆ ಮಾಡ್ಕೊತ ಬಂದ್ರಂದ್ರೆ ಹೇಳ್ತಾರ ಅವ್ರು ಹೇಳೋವ್ರೆ. ಮಾತಾಡು ಇಲ್ಲ ನಾವು ಓದಿರ್ತೀನಿ ಮಾತಾಡೋಲ್ಲ ನಾ ಓದಿರ್ತೀನಿ. ಮತ್ತೆ ಏನ್ ಫಾಲ್ತು ಜಗಳ ತಗೊಂಡು ಕೂತೀನಿ ಅಲ್ಲಿ ಆಜು ಬಾಜು ಬರ್ಲಿಲ್ಲ ಏನಾತ ನಿನ್ ಗೊತ್ತಿಲ್ಲ ನನಗೆ ಹೆಂಗೈತಿ ಇದು ಜಗಳ ಮಾಡೋ ಟಾಪಿಕ್ ಇದು ಅಡ್ ಸೆಲೆಕ್ಟ್ ಮಾಡ್ಕೊಳಕಾಗುದಿಲ್ಲ ನಿನಗೆ. ಅಲ್ಲ ಅವ್ರು ಮಾಡಿದ್ರೆ ನಡೀತೈತಿ. ಹೌದು ಅವ್ರು ಅನಿಸ್ತಿಲ್ಲ ಅವ್ರಿಗೆ ಜಾಸ್ತಿ ಬಿದ್ದೈತಿ ಅಂದ್ಮೇಲೆ ಅವ್ರು ಹೇಳಿದ್ರೆ ಹ್ಞೂ ಓಕೆ ಒಪ್ಕೊಳ್ಳೋದು ಹೌದು ರೀಚ್ ಆಯ್ತು. ಏನ್ ನಿಂದ ಏನು ಹೋಗೋದೈತಿ ನಿನಗೆ ಏನಾತಪ್ಪ ಏನಾತ. ಒಂದ್ ನಿಮಿಷ ನೀನು ಎಷ್ಟೋ ಟಾಪಿಕ್ ನಮ್ದ್ರೊಳಗೆ ಇರ್ತಾವ ಎಷ್ಟಿರ್ತಾವ ನಿನಗೆ ಇಷ್ಟ ಆಗ್ಲಾರ ನನಗೆ ಇಷ್ಟ ಆಗ್ಲಾರ ನಿನಗಿರ್ತಾವ. ನಾವು ಏನು ಜಗಳ ಮಾಡ್ತೀವನೆ ಅವ್ರಂದ್ರೆ ಏನ್ ತಪ್ಪೈತೆ ನನಗೆ ಹೇಳ್ಬಿಡು ಒಂದೇ ಮಾತು ಹೇಳ್ಬಿಡು. ಹೌದಪ್ಪ ನೀ ಡೈಲಿ ಮಾಡ್ತೀನಿ ಇದು ಎಣ್ಣೆ ಜಾಸ್ತಿ ಆಗೈತಿ ನೋಡಂದ್ರೆ ಏನ್ ಪ್ರಾಬ್ಲಮ್ ಅಂತ ಹೇಳ್ಬಿಡು. ನಿನಗೆ ಏನ್ರ ಹರ್ಟ್ ಆತ ನಿನಗೆ ಏನ್ರ ಹರ್ಟ್ ಆದ ನಡೀತೈತಿ ಅವ್ರು ನಡೀತೈತಿ ನನ್ ನಡೆಯಂಗಿಲ್ಲ ನಡೆಯಲ್ಲ ಅವ್ರಿಗೆ ನಡೆಯಲ್ಲ ನಡೆಯುದಿಲ್ಲ. ಏನಾತ ಈಗ ಜಗಳ ಮಾಡ್ಕೊತ ಕೊಡ್ತೀನಿ ಅದಕ್ಕೆ ಈ ಜಗಳ ಮಾಡ್ತೀನಿ ಅದಕ್ಕೆ ಈಗ ಮತ್ತೆ ಅದಕ್ಕೆ ಜಗಳ ಮಾಡೋದು ಕೊಡ್ತಿ ಈಗ ಸುಮ್ಮನೆ ನೀವು ಓದ್ರಬೇಡ ಈಗ. ಮತ್ತೆ ನೀ ನನ್ನ ಸಿಟ್ಟಿಗೆ ನೀ ಇಂಥ ಟಾಪಿಕ್ ತಗೊಂಡು ಬಂದು ಸಿಟ್ಟಿಗೆ ಮಾಡ್ಕೊಳಕ್ ಹೋಗ್ಬೇಡ. ನಿಮ್ಮ ಅವ್ಗೆ ಕರಿತೀನಿ, ನಿಮ್ಮ ಅವ್ವ ಜಿತ್ಕೊಂಡು ನಿಂದಿರ್ತೀನಿ ನೋಡ್ತೀನಿ ಏನಂತ ನಿಮ್ಮ ಅವ್ಗೆ ಕರಿತೀನಿ ನಾನು. ಇಂಥದ ಕೆಲಸ ಹಂಗೆ ಕೇಳ್ತೀನಿ ನಮ್ಮ ಅಕ್ಕಗೆ ಮಾಡ್ಕೊಂಡಿದ್ದಕ್ಕೆ ನಿನಗೆ ಇಂಥ ಫಾಲ್ತು ಜಗಳ ಇರೋದಿಲ್ಲ ಅಂತ ಮಾಡ್ಕೊಂಡಿದ್ದಲ್ಲ ಸಂಬಂಧ ಮಾಡ್ಕೊಂಡಿದ್ದಲ್ಲ. ಬಟ್ ನಿನಗೆ ಕಾಮನ್ ಸೆನ್ಸ್ ಇಲ್ಲ ಕಪ್ಪ ಹೊಡಸ್ಕೊತಿಚ್ಚಿ ನೀ ಹೇಳಾಗತ್ತಿ ನಾನು ರೊಚ್ಚಿಗೆ ಎಬ್ಬಿಸ್ಬೇಡ ನನಗೆ. ಯಾಕೆ ಅರ್ಥ ಮಾಡ್ಕೊಂಡು ನೀವು ಮೊದ್ಲೇ ನಾನು ನೋಡ ಅವ್ರ ವಯಸ್ಸಾಗೈತಿ ಅವ್ರು ಒಂದು ಹೇಳ್ತಾರ ಬಿಟ್ಟು 10 ಹೇಳ್ತಾರ ನಾವು ತಿಳ್ಕೊಬೇಕದು ಅಂತ ಹೇಳಿ ನಿನಗೆ ಏನ್ ಹೇಳಿ ನಾನು ಸ್ಟಾರ್ಟಿಂಗ್ ಹೇಳಿ ನಾನು ನಿನಗೆ ನನ್ನ ಫಾಲ್ತು ಇಂಥದ್ದು ಬೇಕಾಗಿಲ್ಲ ಇಂಥಲ್ಲಿ ನೀ ಹಿಂಗಿಲ್ಲ ಅಂತ ನಾನು ಓದಿದ್ದೆ. ಏನಾತ ಅವ್ರು ಒಂದೇ ಅಂದ್ರಪ್ಪ ತೊಗೊಳಕ್ ನೀ ಏನ್ ಹೋಗೋದೈತಿ ಅವ್ರು ಅನ್ಲಿ ಏನಾಗೋದೈತಿ ನಿನಗೆ. ಇದಕ್ಕೆ ಜಗಳ ಮಾಡತ್ತೇನೋ ಎಣ್ಣೆ ಸಲ ಜಗಳ ಮಾಡತ್ತೀವಿ ಇಲ್ಲಿ ಕೂತೆ ನಾ ಹೇಳಿಕತ್ತೀನಿ ಫಸ್ಟ್ ಆಫ್ ಆಲ್ ಈ ವಿಷಯನಾಗ ಥಿಂಕ್ ಮಾಡೋದು ಅಲ್ಲೇ ಅಲ್ಲ. ಇದು ವಿಷಯ ಮ್ಯಾಗ ನೀ ಸಿಟ್ಟು ಮಾಡ್ಕೊಳ್ಳೋದು ಉರ್ಕೊಳ್ಳೋದು ಅಲ್ಲೇ ಅಲ್ಲ. ಈ ಟಾಪಿಕ್ ಎಲ್ಲ ಹೌದಪ್ಪ ನೀ ಏನೋ ದೊಡ್ಡದು ಏನೋ ಅಂದಾರ ಏನೋ ಮಾಡ್ತಾರ ಬಿಟ್ಟು ಹೋಗ್ಬಿಡು ಹೇಳಿ ಇಲ್ಲಿ ಹೋಗ್ಬಿಡು ಆಗಲ್ಲ ನಡೀದು ರೈಟ್ ಅನ್ನ ಏನ್ ಜಗಳ ಮಾಡತ್ತೀನಲ್ಲ ಹೋಗ್ ಮನೆಗೆ. ದಿಮಾಗ್ ಮಾಡಕ್ ಕಲ್ತೇನ ಒಳ್ಳೆ ದಿಮಾಗ್ ಕಲ್ತಿಲ್ಲ ಇಟ್ಟು ವರ್ಷ ಎಲ್ಲಿದಲ್ಲಿ ಇದು. ನಾನು ಇಷ್ಟು ವರ್ಷ ತಡ್ಕೊಂಡ್ ಬಂದಿದ್ದೆ ಅದಕ್ಕೆ ಈಗ ತಗೋತೀನಿ ನಾ ಜಗಳ ಮಾಡಕ್. ಎಷ್ಟಿತ್ತಪ್ಪ ಹೋಗ್ಬಿಟ್ಟು ಹೋಗ್ಬಿಡ್ಬೇಕಾಗಿತ್ತಲ್ಲ ಇಟ್ಟೆ ಹೋಗ್ತಾರ ಅಂತ ತಿಳ್ಕೊಂಡ್ ಬಿಟ್ಟಿದ್ದ. ಯಾರು ಹೋಗ್ತಾರ ಏನ್ ಹೋಗ್ತಾರ ಯಾರು ಹೋಗ್ತಾರ ದಿಮಾಗ್ ಮಾಡಕ್ ಕಲ್ತೇನೆ ಯಾರು ಹೋಗ್ತಾರ ಏನ್ ಹೋಗ್ತಾರ ಅದು ಈಗ ಕೊಡಿ ಮಾತಾಡತಿಲ್ಲ ಈಗ ಮಾತಾಡತಿಲ್ಲ ನಾವು ಈಗ ಮಾತಾಡ್ತಿಲ್ಲ ನೀವು ಈಗ ಎಷ್ಟೇ ಆಗಲಿ ನಿಮ್ಮ ಮಮ್ಮಿ ಎಲ್ಲ ಅಕ್ಕಿ ಆಗ ಮರ್ಯಾದೆ ಬಿಟ್ಟು ಮಾತಾಡಕತ್ತೆ ಮಕ್ಕ ಹೊಡಿತೀನಿ ನಿನಗೆ ಈಗೇನಾಗತ್ತೀನಿ ನಾನು ನಿನಗೆ ಏನಾಗ್ತದ ಅಂದ್ರೆ ಏನಾಗ್ತೈತಿ ಹೇಳ ಅಂದ್ರೆ ಏನಾಗ್ತದೆ ನೀ ಅಷ್ಟು ಸರ್ ಮಾಡ್ಕೊಳಕ್ಕಾಗಲ್ಲ ನಿನಗೆ ಬಿಡು. ಈಗ ಚಾಲು ಮಾಡಿದ್ರ ಈ ಟಾಪಿಕ್ ಅಲ್ಲಿ ನೀ ಫಸ್ಟ್ ಆಫ್ ಆಲ್ ಹೇಳಿ ನನಗೆ ಇಂಥ ನೀ ತಲೆಗೆ ತಗೊಂಡೆ ಹಂಗ ಅದನ್ನ ಹೇಳ ನನಗೆ ಈ ವಿಷಯ ನೀ ತಲೆಗೆ ಹೆಂಗೆ ತಗೊಂಡಿದ್ದನ್ನು ಹೇಳ ನನಗೆ ಫಸ್ಟ್ ಆಫ್ ಆಲ್ ಈ ಟಾಪಿಕ್ ಮ್ಯಾಗ ನೀ ಇಷ್ಟು ಮನಸ್ಸೊಳಗೆ ಇಟ್ಕೊಳ್ಳೋದು ಈ ಟಾಪಿಕ್ ಅಲ್ಲಿದು ಬೇಡ ಆಯ್ತು ಸಾರಿ ಕೈ ಮಾಡ್ಬಿಡಿತ್ತ ಸಾರಿ ಬೇಡ ನೀ ಮತ್ತೆ ಇನ್ನೂ ಹೋಗ್ಲಿಪ್ಪ ನಿಮ್ಮ ಮಮ್ಮಿ ಅವ್ರು ಹೌದು ಸಪೋರ್ಟ್ಗೆ ಬರ್ತೀನಿ. ಸಪೋರ್ಟ್ ಒಬ್ವಿಯಸ್ಲಿ ಇರ್ತೈತಿ ಯಾಕೆ ನಿಮ್ಮ ಮಮ್ಮಿಗೆ ಅಂದ್ರೆ ನೀನು ಉರ್ತಿಲ್ಲ ಮತ್ತೆ ಇನ್ನು ನಿಮ್ಮ ಮಮ್ಮಿಗೆ ಅಂದ್ರೆ ನೀ ಸಪೋರ್ಟ್ ಮಾಡಲ್ಲ ಏನ ನಿಮ್ಮ ಮಮ್ಮಿ ಬೈದ್ರೆ ನೀ ಚಿನಿ ತಪ್ಪಲ್ಲ ತಪ್ಪು ಇರುವುದಲ್ಲ ಕೇಳ ಇದು ಟಾಪಿಕ್ ಅಲ್ಲೇ ಅಲ್ಲ ಇದು ಜಗಳ ಮಾಡ್ಕೊಳ್ಳೋ ಟಾಪಿಕ್ ಎಲ್ಲಿದು ಇದು ಜಗಳ ಮಾಡೋ ಕರೆಕ್ಟ್ ನಾವು ಮಾಡಿದ್ರೆ ತಪ್ಪು ಅಷ್ಟೇ ಅದು
ಹಂಗೆ ಅದ ಅವ್ರು ಹೇಳ್ದಂಗೆ ಕೇಳ್ಕೊತ ಕೊಡ್ಬೇಕು ನಾವು. ಮತ್ತೆ ಏನ್ ಮಾಡಂತ ಹೇಳ ಈಗ ನಾ ಏನ್ ಮಾಡಂತ ಹೇಳ ಬಿಡೋ ಕೈ ಅಲ್ಲ ಈ 1 ನಿಮಿಷ ಸಾರಿ ಈಗ ಏನ್ ಮಾಡಂತ ಹೇಳ ಏನ್ ಮಾಡ್ಬೇಕು ಹೇಳ ಏನ್ ಮಾಡ್ಬೇಕ ಒಟ್ಟ ನನ್ನ ಇಚ್ಛಲೆ ನಾ ಏನು ಮಾಡ್ಬಾರ್ದನ ಕೆಲಸ ಅವ್ರು ಹೇಳ್ದಂಗೆ ಕೇಳ್ಕೊತ ಕೊಡ್ಬೇಕು ನಾನು. ಚಿನ್ನಿ ಇದನ್ನ ನಾ ಫಸ್ಟ್ ಟೈಮ್ ನಿಂದ ಈ ರೂಪ ನೋಡತ್ತೀನಿ ನಾನು ಫಸ್ಟ್ ಟೈಮ್ ನೀ ಎಂತದ ಮಾಡಕ್ ಹೋಗ್ಬೇಡ ನನ್ ನಿನ್ ಗೊತ್ತಿತ್ತು ನನ್ ಸಿಟ್ಟು ಐತೆ ಅಂತ ಹೇಳಿ ನೀ ಸುಮ್ಮನೆ ಇಂತದೆಲ್ಲ ನಾಟಕ ಮಾಡಕ್ ಹೋಗ್ಬೇಡ ಫಾಲ್ತು ನಾಟಕ ಮಾಡಕ್ ಹೋಗ್ಬೇಡ ಇಂತದೆಲ್ಲ ಹೇಳ್ತೀನಿ ನಾವು ನಾನು ಇಂತದೆಲ್ಲ ಸುಮ್ಮನೆ ನೀ ತಗೊಂಡು ಕೊಡಕ್ ಹೋಗ್ಬೇಡ ನನ್ನ ಮುಂದೆ ಹೇಳ್ತೀನಿ ನಾನು ನಿನಗೆ ನಿನ್ ಗೊತ್ತಿತ್ತು ಮತ್ತೆ ಇಂತದೆಲ್ಲ ಸುಮ್ಮನೆ ನನ್ನ ಆಗ್ಬಿಡುದಿಲ್ಲ ಇಂತವೆಲ್ಲ ಹೇಳ್ತೀನಿ ನಾನು ಬಾಕೆಟ್ ಮತ್ತೆ ಇದನ್ನ ಮಾಡೋದು ನೋಡಿ ನಾನು ಇಷ್ಟು ವರ್ಷ ತಡ್ಕೊಂಡ್ ಬಂದಿದ್ದೆ ನನಗೂ ಆಗೋವಲ್ತ ಅದಕ್ಕೆ ಈಗ ಹೇಳತ್ತೀನಿ ನಾನು. ನೀ ಮೊದಲು ಮಾತಾಡೋ ನೆಟ್ಟೆ ಕಲಿ ನಾನು ಹೊಡೆದಿದ್ದ ಕೈ ಎದಕ್ ಮತ್ತೆ ಹೋಗಲ್ಲ ಇರೋದನ್ನ ಹೇಳುದು ಬಿಡ್ತಾರ ಅಂದಿಲ್ಲ ಹೋಗಲ್ಲ ಇರೋದ್ ಸಿಟ್ಟು ಬತ್ ನನಗೆ ನಾ ಏನೋ ಬೇರೆ ಅನ್ಕೊಂಡೆ ನೀ ಏನು ಇಂಥದ್ದು ಇಟ್ಕೊಂಡೆ ಸಿಟ್ಟು ಬತ್ತ ಅದೇ ಮತ್ತೆ ನಾ ಕೈ ಮಾಡಿ ಯಾವತ್ತರ ಮಾಡಿ ನೀ ಏನಂದಿ ಹೇಳುದು ಬಿಡ್ತಾರ ಅಂತಂದ್ರೆ ನಾ ಮಾಡ್ತಿರ್ಲಿಲ್ಲ ಹೋಗಲ್ಲ ಇರೋದ್ರ ನನ್ ಏನ್ ಅನ್ಸ್ಬೇಕದು ಹಿಂಗೆ ಹಂಗಂದ್ರೆ ನನ್ ಸಿಟ್ಟು ಬತ್ತ ಇಟ್ಟು ವರ್ಷ ಆದ್ರೂ ಹೋಗಲ್ಲ ಇರೋ ಸಿಟ್ಟು ಬತ್ತ ನನಗೆ ಏನದ್ರ ಅರ್ಥ ಹೇಳುದು ಬಿಡ್ತಾರ ಒಂದು ಬೇರೆ ಹೋಗೋಲ್ಲ ಅಂದ್ರೆ ಏನದ್ರ ಅರ್ಥ ನಾ ಅನ್ಕೊಂಡಿನಿ ಬೈ ಮಿಸ್ಟೇಕ್ ಆಗಿ ಅದು ಹೇಳಕ್ ಹೋಗಿದ್ದು ಹೇಳೇತ್ ಅನ್ಕೊಂಡಿನಿ ನೀ ಏನ್ರ ಅದನ್ನೇ ಅನ್ಕೊಂಡಿದ್ದೆ ಹೇಳಿದ್ರ ಮತ್ತೆ ಹಂಗೇನ್ ಅನ್ಕೊಂಡಿಲ್ಲ ಅದಕ್ಕೆ ಮತ್ತೆ ಹೇಳಾಗಿದ್ದ ಅದಕ್ಕೆ ನನಗೆ ರಿಯಲೈಸ್ ಆಗಿದ್ದ ಈಗ ಅದಕ್ಕೆ ಹೇಳಾಗತ್ತೀನಿ ನಾನು ನಿನಗೆ ಈಗ ನೀ ಹಂಗ್ ತಿಳ್ಕೊಂಡ್ ಅದಕ್ಕೆ ಕೈ ಎತ್ತಿದ್ದೆ ಅದಕ್ಕೆ ಸಾರಿ ಅನ್ನತ್ತೀನಿ ನಾನು ಏನ್ ಅನ್ಕೋಬೇಕು ನಾನು ಇನ್ನೂ ಹೋಗಲ್ಲ ಅಂದ್ರೆ ನಾ ಏನ್ ಅನ್ಕೋಬೇಕು ಅದ್ರ ಅರ್ಥ ಇನ್ನೂ ಹೋಗಲ್ಲ ಅಂದ್ರೆ ಹೇಳೋದು ಬಿಡಲ್ಲ ಅನ್ಬೇಕು ಹೋಗಲ್ಲ ಅಂದ್ರೆ ಏನದ್ರ ಅರ್ಥ ಅದಕ್ಕೆ ನನಗೆ ಸಿಟ್ಟು ಬಾತ ಹೊಡೆದೆ ನಾನು ಹೋಗಲ್ಲ ಅಂದ್ರೆ ಏನ್ ಅನ್ಕೋಬೇಕು ನಾನು ಮಾತಾಡ ನೆಟ್ಟಗೆ ಕಲಿ ಮೊದಲು ಇನ್ನೂ ಹೇಳೋದು ಬಿಡಲ್ಲ ಅಂದ್ರೆ ನಾ ಮಾಡ್ತಿರ್ಲಿಲ್ಲ ನನ್ಗೆ ಏನ್ ಅನ್ಸ್ಬೇಕು ಒಮ್ಮೆ ಸಿಟ್ಟೊಳಗೆ ನಿನಗೆ ಹೇಳಾಕತ್ತೀನಿ ಅಲ್ಲೋ ಇದು ಹೆಂಗ ನೀ ತಲೆಯಾಗ ಬಂತ ನೀ ಹಿಂಗ ಅನ್ನೋಷ್ಟ್ರೆ ಹೆಂಗ ಬರ್ತತೀನಿ ಅವ್ರಿಗೆ ನೀ ಯಾವತ್ತು ಹಿಂಗ ಯಾವತ್ತು ಅನ್ಕೊಳ್ಳಲ್ಲ ಅದಕ್ಕೆ ಇಟ್ಟು ದಿವ್ಸ ಇರ್ಲಾರ್ದಾಗ ನಾ ಎಲ್ಲರ ಮುಂದೆ ಹೇಳ್ತಿದ್ದೆ ಅಯ್ಯಪ್ಪ ಇದೊಂದು ಆರಾಮೈತಪ್ಪ ಇಂಥ ಫಾಲ್ತು ಜಗಳಿಲ್ಲ ನಮ್ಮ ಮನ್ಯಾಗ ಏನೂ ಇಲ್ಲ ಇಂಥದ್ದು ಇಲ್ಲ ಆ ವಿಷಯ ಭಾಳ ಇದೀನಿ ಇಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇರ್ತಾರ ಅವ್ರು ಇಬ್ರು ಅಂತ ನಾ ಅನ್ಕೊಂಡಿನಿ ಇಲ್ಲಿ ಬಂದಿದ್ರು ನಾವು ಎಣ್ಣೆ ಸಲ ಜಗಳ ಆಡತ್ತೀವಿ ಸಮಾಧಾನ ಏನ್ ಸಮಾಧಾನ ಅಲ್ಲಿ ಇದು ಅನ್ಕೊಡಿ ಯಾಕೆ ಮಾಡಿ ಇಂಥ ಮನೆ ಚಿನ್ನಿ ಪ್ರ್ಯಾಂಕ್ ಮಾಡೀನಿ ಕರಿಗೂ ಪ್ರಾಮಿಸ್ ಪ್ರ್ಯಾಂಕ್ ಮಾಡೀನಿ ಪ್ರ್ಯಾಂಕ್ ಕರೆಗೂ ನನಗೂ ಪ್ರ್ಯಾಂಕ್ ಮಾಡೀನಿ ಇವು ಯಾಪರಿ ಹೊಡೆದ್ರಿ ಚಿನ್ನಿ ಗಲ್ಲ ಬ್ಯಾನಾಗತ್ತೆ ನನ್ನ ನೀ ಹಂಗ ಅಂದಿದ್ದಕ್ಕೆ ನಾ ಸಿಟ್ಟು ಬತ್ತ ಇನ್ನೂ ಹೋಗಲ್ಲ ನಾ ಬ್ಯಾರದೆ ಅನ್ನಿಸ್ ನನಗೆ ನಾನು ಹಂಗಂದಿಲ್ಲ ನೀ ಹಂಗ ತಗೊಂಡು ನಾ ಏನ್ ಮಾಡ್ಬೇಕು ಆಯ್ತು ಪ್ರ್ಯಾಂಕ್ ಪ್ರ್ಯಾಂಕ್ ಚಿನ್ನು ಈಗ ನನ್ನ ಜೊತೆ ಮಾತಾಡೋದು ಬಿಟ್ಟಿನ ಹೋಯ್ ನನ್ನ ಜೊತೆ ಮಾತಾಡೋದು ಬಿಟ್ಟೀಗ ಯಪ್ಪ ಮಾತಾಡೋದು ಚಿನ್ನು ಪ್ರ್ಯಾಂಕ್ ಅಂತ ಹೇಳೀನಿ ಚಿನ್ನು ನಿನಗೆ ಹೇಳತ್ತಿದ್ದು ಅಲ್ಲ ನನಗೂ ರಿಯಾಕ್ಷನ್ ನೋಡುದಿತ್ತ ನಿಮ್ಮ ಮಮ್ಮಿಗೆ ನಾ ಹೆಂಗ ಮಾತಾಡಿ ನಿಮ್ಮ ಮಮ್ಮಿಗೆ ಬೈದ್ರೆ ನೀ ಹೆಂಗ್ ರಿಯಾಕ್ಟ್ ಮಾಡ್ತಿ ಅಂತ ಹೇಳಿ ಅದಕ್ಕೆ ಯಾವತ್ತೂ ನಾ ಇಂಥ ತಲೆ ಒಳಗೆ ಇದ್ದಿದ್ದಿಲ್ಲ ಮೊನ್ನೆ ರೀಸೆಂಟ್ ಆಗಿ ತಲೆ ಒಳಗೆ ಬಂತ ಹಂಗಾಗಿ ಇವತ್ತು ಬೆಸ್ಟ್ ಡೇ ಅಂತ ಹೇಳಿ ಅದಕ್ಕೆ ಮಾಡ್ದೆ ಯಾಕಂದ್ರೆ ನೀನು ಹೊರಗೆ ಹೋಗಿದ್ದಿ ಮುಂಜಾನೆಯಿಂದ ಮಾತಾಡ್ಸಿದ್ದಿಲ್ಲ ನಿಂಗೂ ಸಿಟ್ಟಿತ್ತು ಹಂಗಾಗಿ ಪ್ರ್ಯಾಂಕ್ ಇವತ್ತು ಮಸ್ತ್ ಆಗುತ್ತೆ ಅಂತ ಹೇಳಿ ಅದಕ್ಕೆ ಮಾಡಿದೆ ಪ್ರ್ಯಾಂಕ್ ಹೆಂಗ ಅನಿಸ್ತಿರೋ ಪ್ರ್ಯಾಂಕ್ ಹೇಳ ಸಬ್ಸ್ಕ್ರೈಬರ್ಸಿಗೆ ಹೆಂಗೈತೆ ಪ್ರ್ಯಾಂಕ್ ಇವತ್ತು ಮಸ್ತ್ ಮಾಡೀನಲ್ಲ ಚಿನ್ನು ನಿನ್ಕಿಂತ ಮಸ್ತ್ ಮಾಡೀನಿ ಚಿನ್ನು ನಾ ಪ್ರ್ಯಾಂಕ್ ಎಸ್ ಗೈಸ್ ಪ್ರ್ಯಾಂಕ್ ಅಂತೂ ಫುಲ್ ಸಕ್ಸಸ್ಫುಲ್ಲಿ ಆಯ್ತು ಆ್ಯಂಡ್ ಅಜ್ಜಿಯರ ಬಗ್ಗೆ ಮಾತಾಡಿನಲ್ರಿ ಅದು ಜಸ್ಟ್ ಮಾತಾಡೀನಿ ಆದ್ರೆ ಕರೀರ್ ಅಜ್ಜಿ ಹಂಗೇನಿಲ್ಲ ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ ನಾನು ಇವನ್ಲಿ ಏನಾರು ಲಾಗ್ ಮಾಡ್ಬೇಕಾದ್ರೆ ಕರೆಯೋದಿಲ್ಲ ನಾವು ಎಲ್ಲರೂ ಹೊರಗೆ ಹೋಗ್ಬೇಕಾದ್ರೂ ಕರೆಯಂಗಿಲ್ಲ ಆ್ಯಂಡ್ ನಾ ಕಾಲೇಜ್ಗೆ ಹೋದಾಗ ತಾವೇ ಮಾಡ್ಕೋತಾರೆ ಅಡ್ಗೆ ಗಿಡ್ಗಿ ಮತ್ತು ನಂಗೆ ಪಿರಿಯಡ್ಸ್ ಆದಾಗೂ ಅವ್ರು ಹೊಟ್ಟೆ ಕರೆಯೋದಿಲ್ಲ ಹೋಗ್ಲಿ ಬಿಡ ಆರಾಮಿಲ್ಲ ಅಂತ ಮಲ್ಕೋಲ್ ಬಿಡ ಅಂತ ಹೇಳ್ತಾರೆ ತಾವೇ ಮಾಡ್ಕೋತಾರೆ ಬೆಸ್ಟ್ ಅಂತ ಹೇಳ್ಬೋದ್ರಿ ಅಜ್ಜಿಯರು ನನಗೆ ಸಿಕ್ಕಿದ್ದು ಯಾಕಂದ್ರೆ ಇಂಥ ಸಿಚುವೇಶನ್ ಒಳಗೆ ಅವ್ರು ಹಿಂಗೇನೋ ಕರೆಯೋದಿಲ್ಲ ತಾವೇ ಕೆಲಸ ಮಾಡ್ಕೋತಾರೆ ಬಟ್ ಇವತ್ತು ಪ್ರ್ಯಾಂಕ್ ಮಾಡ್ಬೇಕಾದ್ರೆ ಫುಲ್ ಅಂಜಿಕೆ ಬಂದ್ಬಿಟ್ಟಿತ್ರಿಪ್ಪ ಇವನ್ ರಿಯಾಕ್ಷನ್ ನೋಡ್ದಿತ್ತು ಅದ್ರ ಸಲುವಾಗಿ ಸ್ವಲ್ಪ ಹಂಗೆ ಮಾತಾಡಿದೆ ಬಟ್ ನಾ ಮನಸ್ಸಿಂದ ಮಾತಾಡಿಲ್ಲ ಅದನ್ನ ಜಸ್ಟ್ ಲಾಗ್ ಅಂದ್ರೆ ಪ್ರ್ಯಾಂಕ್ ಸಲುವಾಗಿ ಮಾತಾಡಿದ್ದು ಅಜ್ಜಿಯರು ಈ ಲಾಗ್ ನೋಡ್ತಿರ್ತಾರ ಸೊ ಹಂಗಾಗಿ ಹೇಳಿದೆ ನಾನು ಎಸ್ ಈ ಪ್ರ್ಯಾಂಕ್ ಹೆಂಗೆ ಅನ್ನಿಸ್ತು ಕಮೆಂಟ್ ಒಳಗೆ ತಿಳಿಸ್ರಿ ಐ ಹೋಪ್ ಈ ಲಾಗ್ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದು ನೆನಪು ಹೊರಗೆ ಹೋಗ್ಬೇಡ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಆ್ಯಂಡ್ ಇಂಥವೇ ಪ್ರ್ಯಾಂಕ್ಸ್ ಬರ್ತಿರ್ತಾವೆ ಆ್ಯಂಡ್ ಡೈಲಿ ಲಾಗ್ಸಿಗೂ ಸಪೋರ್ಟ್ ಮಾಡಿರಿ ಬಾಯ್ ನೆಕ್ಸ್ಟ್ ಲಾಗ್